ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಹಿಂದಿನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಅತ್ಯಂತ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ನೋಡೋದಾದರೆ ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಯಾರು ಅಂತ. ಈ ಪ್ರಶ್ನೆಗೆ ಆಪ್ಷನ್ಸ್ ಆಗಿ 4 ವ್ಯಕ್ತಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಚಂದ್ರಗುಪ್ತ ಮೌರ್ಯ ಹೆಸರು ಕೊಟ್ಟಿದ್ದಾರೆ, ಗೌತಮ ಬುದ್ಧ, ನಾಮದೇವ ಮತ್ತು ಹರ್ಷವರ್ಧನ ಅಂತ. ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಗೊತ್ತಿರುತ್ತೆ. ನೀವೆಲ್ಲರೂ ಗೆಸ್ ಮಾಡುವ ಹಾಗೆ ಅಥವಾ ಎಕ್ಯುರೇಟ್ ಆಗಿ ನೀವು ಹೇಳುವ ಹಾಗೆ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕರು. ಹಾಗಾದರೆ ಬನ್ನಿ, ಗೌತಮ ಬುದ್ಧ ಅವರ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಗೌತಮ ಬುದ್ಧ ಅವರು ಜನಿಸಿದ್ದು ಎಲ್ಲಿ ಮತ್ತು ಅವರ ಕಾಲಾವಧಿ, ಅವರ ತಂದೆ ತಾಯಿ ಹೆಸರು, ಅವರ ಮಡದಿ ಮಗನ ಹೆಸರು, ಇವೆಲ್ಲ ಬೇಸಿಕ್ ವಿಚಾರಗಳು ಕ್ಲಿಯರ್ ಆಗಿರಬೇಕು. ಬಹುತೇಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬೇಸಿಕ್ ಲೆವೆಲ್ ಪ್ರಶ್ನೆಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಈ ಪಾಯಿಂಟ್ಸ್ಗಳಿಂದ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ಗೌತಮ ಬುದ್ಧ ಅವರು ಜನಿಸಿದ್ದು ಇವತ್ತಿನ ನೇಪಾಳ ದೇಶದ ಲುಂಬಿನಿ ವನ ಅನ್ನುವಂತಹ ಸ್ಥಳದಲ್ಲಿ. ಇವರ ಕಾಲ ನೋಡೋದಾದರೆ ಕ್ರಿಸ್ತಪೂರ್ವ 563ರಿಂದ ಕ್ರಿಸ್ತಪೂರ್ವ 483 ಆಗಿದೆ. ಗೌತಮ ಬುದ್ಧ ಅವರ ಮೊದಲ ಹೆಸರು ಸಿದ್ಧಾರ್ಥ ಆಗಿತ್ತು. ಇವರ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ತಂದೆ ಶುದ್ಧೋಧನ ಕಪಿಲವಸ್ತುವಿನ ರಾಜನಾಗಿದ್ದ. ಸಿದ್ಧಾರ್ಥ ಜನಿಸಿದ 1 ವಾರದಲ್ಲಿಯೇ ತಮ್ಮ ತಾಯಿಯನ್ನು ಕಳೆದುಕೊಳ್ತಾರೆ. ಹಾಗಾಗಿ ಸಿದ್ಧಾರ್ಥನನ್ನು ಪೋಷಣೆ ಮಾಡಿದ ಕೀರ್ತಿ ಅವರ ಚಿಕ್ಕಮ್ಮಳಾದಂತಹ ಪ್ರಜಾಪತಿ ಗೌತಮಿ ಅವರಿಗೆ ಸಲ್ಲುತ್ತೆ. ಮುಂದಿನ ಪ್ರಶ್ನೆ ಇರೋದು, ಬಾಲಕನಾಗಿದ್ದಾಗ ಸಿದ್ಧಾರ್ಥನ ಮುಂದಿನ ಜೀವನದ ಬಗ್ಗೆ ಭವಿಷ್ಯ ನುಡಿದಂತಹ ಋಷಿ ಯಾರು ಅಂತ ಪ್ರಶ್ನೆ ಇರೋದು. ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡ್ತಾ ಹೋದರೆ ಅಶಿತ ಮಹರ್ಷಿ, ಅಲಾರ್ ಕಲಾಮ ಅಂತ, ರುದ್ರಕ ರಾಮಪೂರ್ವ ಅಂತ, ಮತ್ತು ಮೇಲಿನ ಯಾರೂ ಅಲ್ಲ ಅಂತ. 3 ಋಷಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಕೊನೆಯ ಆಪ್ಷನ್ಸ್ ಮೇಲಿನ ಯಾರೂ ಅಲ್ಲ ಅಂತಿದೆ. ಅಂದರೆ ಗೌತಮ ಬುದ್ಧ ಅವರ ಜೀವನ ಚರಿತ್ರೆ ಅಭ್ಯಾಸ ಮಾಡಿರುವಂತಹ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಹಾಗೂ ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡಿರುವಂತಹ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೌತಮ ಬುದ್ಧರ ಬಾಲ್ಯದಲ್ಲಿ ಅವರ ಮುಂದಿನ ಜೀವನದ ಬಗ್ಗೆ ಭವಿಷ್ಯ ನುಡಿದಿರುವಂಥ ಋಷಿಯ ಹೆಸರು ಮತ್ತು ಭವಿಷ್ಯವನ್ನು ನುಡಿದಿರುವಂಥ ವ್ಯಾಖ್ಯಾನಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರುತ್ತೆ. ಅಂದರೆ ಸಿದ್ಧಾರ್ಥನು ಬಾಲಕರಾಗಿದ್ದಾಗ ಶುದ್ಧೋಧನನ ಆಸ್ಥಾನಕ್ಕೆ ಭೇಟಿ ನೀಡಿರುವಂತಹ ಋಷಿ ಒಬ್ಬ ಸಿದ್ಧಾರ್ಥ ಮುಂದೆ ಭವಿಷ್ಯದಲ್ಲಿ ಒಬ್ಬ ಮಹಾನ್ ರಾಜನಾಗಬಹುದು, ಇಲ್ಲವೇ ಒಬ್ಬ ಮಹಾನ್ ಸನ್ಯಾಸಿ ಆಗಬಹುದು ಅನ್ನುವಂಥ ಒಂದು ಭವಿಷ್ಯವನ್ನು ನುಡಿದಿರ್ತಾನೆ. ಈ ಭವಿಷ್ಯವನ್ನು ನುಡಿದಂತಹ ಋಷಿ ಯಾರು ಅನ್ನೋದು ಇಲ್ಲಿ ಪ್ರಶ್ನೆ ಕೇಳಿರೋದು. ಬಹುತೇಕ ಜನರಿಗೆ ಗೊತ್ತಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಶಿತ ಮಹರ್ಷಿಗಳು. ಅಶಿತ ಮಹರ್ಷಿಗಳು ಶುದ್ಧೋಧನನ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಸಿದ್ಧಾರ್ಥನನ್ನು ನೋಡಿ ನುಡಿದಂತಹ ಭವಿಷ್ಯ ಇದಾಗಿದೆ. ಭವಿಷ್ಯವನ್ನು ಕೇಳಿದಂತಹ ಶುದ್ಧೋಧನನಿಗೆ ತನ್ನ ಮಗನ ಭವಿಷ್ಯದ ಬಗ್ಗೆ ಚಿಂತೆ ಆರಂಭ ಆಗುತ್ತೆ. ಅಂದರೆ ನನ್ನ ಮಗ ಯಾವುದೇ ಕಾರಣಕ್ಕೂ ಸನ್ಯಾಸಿ ಆಗಬಾರದು, ಒಬ್ಬ ಮಹಾನ್ ರಾಜನಾಗಬೇಕು ಎನ್ನುವುದು ಆತನ ಬಹು ಇಚ್ಛೆ ಆಗಿರುತ್ತೆ. ಹಾಗಾಗಿ ಮಗನಿಗೆ ಬೇಕಾಗುವಂತಹ ಎಲ್ಲ ಸವಲತ್ತು ಸೌಲಭ್ಯಗಳನ್ನು ಅರಮನೆಯಲ್ಲಿ ಕಲ್ಪಿಸ್ಕೊಡ್ತಾರೆ. ಆದರೆ ಒಂದು ದಿನ ಸಿದ್ಧಾರ್ಥ ವಾಯು ವಿಹಾರಕ್ಕಾಗಿ ಅರಮನೆಯಿಂದ ಹೊರಗೆ ಹೋದಾಗ 4 ದೃಶ್ಯಗಳನ್ನು ನೋಡ್ತಾರೆ. ಆ 4 ದೃಶ್ಯಗಳಿಗೆ 4 ಮಹಾನ್ ದರ್ಶನಗಳಂತ ಕೂಡ ಹೇಳಲಾಗುತ್ತೆ. ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ 4 ದೃಶ್ಯಗಳು ಯಾವುವು ಅಂತ. ಮೊದಲನೇದಾಗಿ ಸಿದ್ಧಾರ್ಥ ವಾಯು ವಿಹಾರಕ್ಕೆ ಹೋದಾಗ ಫಸ್ಟ್ ಅದರಲ್ಲಿ 4 ಇಮೇಜ್ಗಳು ಕಾಣಿಸ್ತಾ ಇದ್ದಾವಲ್ವ. ಫಸ್ಟ್ ಇಮೇಜಲ್ಲಿ ನೋಡ್ತಾ ಹೋದರೆ ಒಬ್ಬ ರೋಗಿಯನ್ನು ನೋಡ್ತಾನೆ. ಆಮೇಲೆ ಸಿದ್ಧಾರ್ಥ ಒಂದು ಶವವನ್ನು ಅಥವಾ ಶವಯಾತ್ರೆಯನ್ನು ನೋಡ್ತಾನೆ. ಥರ್ಡ್ ಒನ್ ಒಬ್ಬ ವಯೋವೃದ್ಧನನ್ನು ನೋಡ್ತಾನೆ. ಕೊನೆಯದಾಗಿ ಒಬ್ಬ ಸನ್ಯಾಸಿಯನ್ನು ನೋಡ್ತಾನೆ. ಈ 4 ದೃಶ್ಯಗಳಿಗೆ 4 ಮಹಾನ್ ದರ್ಶನಗಳಂತ ಹೇಳೋದು. ಈ 4 ದೃಶ್ಯಗಳಲ್ಲಿ ಸಿದ್ಧಾರ್ಥ ಅಬ್ಸರ್ವ್ ಮಾಡಿದ ಹಾಗೆ ಮೊದಲ 3 ದೃಶ್ಯಗಳಲ್ಲಿ ನೋವು, ದುಃಖ, ಯಾತನೆ, ದಾರಿದ್ರ್ಯದಂತಹ ವಾತಾವರಣ ಇರೋದು ಕಂಡುಬರುತ್ತೆ. ಕೊನೆಯ 4ನೇ ದೃಶ್ಯದಲ್ಲಿ ಅಂದರೆ ಸನ್ಯಾಸಿ ಮಾತ್ರ ಖುಷಿಯಿಂದ ಸಂತೋಷದಿಂದ ಇರೋದು ಕಂಡುಬರುತ್ತೆ. ಈ 4 ದೃಶ್ಯಗಳು ನೋಡಿದಂತಹ ಸಿದ್ಧಾರ್ಥನ ಮನಸ್ಸಿನಲ್ಲಿ 100 ಪ್ರಶ್ನೆಗಳು ಉದ್ಭವಿಸ್ತವೆ. ಮೊದಲ 3 ದೃಶ್ಯಗಳಲ್ಲಿ ಜನರು ಏಕೆ ದುಃಖದಿಂದಿದ್ದಾರೆ, ಅವರ ದುಃಖಕ್ಕೆ ಕಾರಣವೇನು, ಅವರ ದುಃಖಕ್ಕೆ ಪರಿಹಾರಗಳೇನು ಅನ್ನುವಂತಹ ಪ್ರಶ್ನೆಗಳು ಸಿದ್ಧಾರ್ಥನ ಮನಸ್ಸಿನಲ್ಲಿ ಉದ್ಭವಿಸಿದರೆ, ಕೊನೆಯ ದೃಶ್ಯವನ್ನು ನೋಡಿದಾಗ ಆತನಿಗೆ ಉದ್ಭವಿಸುವಂಥ ಪ್ರಶ್ನೆ ಏನಂದರೆ ಸನ್ಯಾಸಿ ಏಕೆ ಖುಷಿಯಿಂದ ಇದ್ದಾನೆ, ಆತನ ಸಂತೋಷಕ್ಕೆ ಕಾರಣವೇನು ಅನ್ನುವಂಥ ಪ್ರಶ್ನೆಗಳು ಅವನ ಮನಸ್ಸಲ್ಲಿ ಮೂಡ್ತವೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಉದ್ದೇಶದಿಂದ
ಸಿದ್ಧಾರ್ಥ ತನ್ನ ಪತ್ನಿ, ಮಗ, ಅರಮನೆ, ಸಾಮ್ರಾಜ್ಯವನ್ನೆಲ್ಲ ತೊರೆದು ಸತ್ಯಾನ್ವೇಷಣೆಗಾಗಿ ಆತ ಹೋಗ್ತಾನೆ. ಇದಕ್ಕೆ ನಾವು ಮಹಾಪರಿತ್ಯಾಗ ಅಂತ ಕರೆಯೋದು. ಅಂದರೆ ಎಲ್ಲವನ್ನು ತೊರೆದು ಸತ್ಯಾನ್ವೇಷಣೆಗಾಗಿ ಹೋಗುವಂತಹ ಒಂದು ಸನ್ನಿವೇಶ ಇದೆಯಲ್ವಾ, ಅದಕ್ಕೆ ನಾವು ಮಹಾಪರಿತ್ಯಾಗ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳ ಯಾವುದು ಅಂತ. ಅಂದರೆ ಲುಂಬಿನಿ, ಪಾವಪುರಿ, ಸಾರನಾಥ ಮತ್ತು ಗಯಾ, ಈ 4 ಸ್ಥಳಗಳಲ್ಲಿ ಯಾವ ಸ್ಥಳಗಳಲ್ಲಿ ಗೌತಮ ಬುದ್ಧ ಅವರಿಗೆ ಜ್ಞಾನೋದಯವಾಗಿದ್ದು ಅಥವಾ ಸಿದ್ಧಾರ್ಥರಿಗೆ ಜ್ಞಾನೋದಯವಾಗಿದ್ದು ಅಂತ ಪ್ರಶ್ನೆ ಫ್ರೇಮ್ ಆಗಿದೆ. ಬಹುತೇಕ ಗೌತಮ ಬುದ್ಧ ಅವರ ಜೀವನ ಚರಿತ್ರೆ ಅಥವಾ ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡಿರುವಂತಹ ಬಹುತೇಕ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ. ಅಷ್ಟೇ ಅಲ್ಲ, ಇಲ್ಲಿರುವಂತಹ 4 ಸ್ಥಳಗಳು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಐತಿಹಾಸಿಕವಾಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಸ್ಥಳಗಳಾಗಿದ್ದಾವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಗಯಾ, ಇವತ್ತಿನ ಬಿಹಾರ ರಾಜ್ಯದಲ್ಲಿರುವಂತಹ ಗಯಾ ಅನ್ನುವಂತಹ ಸ್ಥಳದಲ್ಲಿ ಸಿದ್ಧಾರ್ಥರಿಗೆ ಜ್ಞಾನೋದಯ ಆಗುತ್ತೆ. ಓಕೆ, ಬನ್ನಿ ಇದಕ್ಕೆ ರಿಲೇಟೆಡ್ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮಹಾಪರಿತ್ಯಾಗದ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ಕ್ವಶನಲ್ಲೇ ನಾವು ಚರ್ಚೆ ಮಾಡಿದ್ದೇವೆ. ಅಂದರೆ ಎಲ್ಲವನ್ನು ತೊರೆದು ಸತ್ಯಾನ್ವೇಷಣೆಗಾಗಿ ಸಿದ್ಧಾರ್ಥ ಏನು ಹೋಗ್ತಾನಲ್ವಾ, ಅದಕ್ಕೆ ನಾವು ಮಹಾಪರಿತ್ಯಾಗ ಅಂತ ಕರೆಯೋದು. ಸುಮಾರು 6 ವರ್ಷಗಳ ಕಾಲ ಸಿದ್ಧಾರ್ಥ ಸತ್ಯಾನ್ವೇಷಣೆಯಲ್ಲೇ ಕಾಲವನ್ನು ಕಳೀತಾರೆ. ಅಂದರೆ ತನ್ನ ಮನಸ್ಸಿನಲ್ಲಿ ಮೂಡಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸ್ತಾನೆ. ಆದರೆ ಯಾರಿಂದಲೂ ಕೂಡ ಅವನಿಗೆ ಸರಿ ಅನ್ನಿಸುವಂತಹ ಉತ್ತರಗಳು ಅಥವಾ ಸಮರ್ಪಕವಾದಂಥ ಉತ್ತರಗಳು ದೊರಕೋದಿಲ್ಲ. ಈ ಸಂದರ್ಭದಲ್ಲಿ ಗೌತಮ ಬುದ್ಧ ಅವರಿಗೆ ಲಭಿಸಿರುವಂಥ ಅಥವಾ ಸಿದ್ಧಾರ್ಥನಿಗೆ ಸಿಕ್ಕಿರುವಂತಹ ಇಬ್ಬರು ಗುರುಗಳು ಸಹ ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಅವರ ಮುಂದಿನ ಜೀವನದಲ್ಲೂ ಕೂಡ ಅವರು ಹೆಚ್ಚು ಇಂಪಾರ್ಟೆಂಟ್ ಪಾತ್ರ ವಹಿಸಿರುವಂಥ ಗುರುಗಳಾಗಿದ್ದಾರೆ. ಫಸ್ಟ್ ಒನ್ ಅಲಾರ ಕಲಾಮ ಅನ್ನುವಂತಹ ಋಷಿಗಳು, ಇವರು ಧ್ಯಾನದ ಮಹತ್ವವನ್ನು ತಿಳಿಸ್ಕೊಡ್ತಾರೆ ಸಿದ್ಧಾರ್ಥರಿಗೆ. ಸೆಕೆಂಡ್ ಒನ್ ರುದ್ರಕರ್ ರಾಮಪೂರ್ವ ಅನ್ನುವಂತಹ ಋಷಿಗಳು, ಇವರು ಸಿದ್ಧಾರ್ಥರಿಗೆ ಉಪವಾಸ ಮತ್ತು ದೇಹದಂಡನೆಯ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಇದೆಲ್ಲ ಆದ ನಂತರ ಸಿದ್ಧಾರ್ಥ ಅಂತಿಮವಾಗಿ ಗಯಾ ನಾವು ಇವತ್ತಿನ ಬಿಹಾರ ರಾಜ್ಯದಲ್ಲಿ ಗಯಾ ಅನ್ನುವಂಥ ಸ್ಥಳ ಗುರುತಿಸ್ತೇವಲ್ವಾ, ಆ ಗಯಾದ ಸಮೀಪದಲ್ಲಿ ನಿರಂಜನ ಅಥವಾ ನೀಲಾಂಜನ ಅನ್ನುವಂಥ ನದಿ ಹರಿತಾ ಇರುತ್ತೆ. ಆ ನದಿಯ ತೀರದ ಅರಳಿ ಮರದ ಕೆಳಗೆ ಅವರು ಧ್ಯಾನಾಸಕ್ತರಾಗ್ತಾರೆ. ಸುಮಾರು 48 ದಿನಗಳ ಕಾಲ ಧ್ಯಾನವನ್ನು ಮಾಡ್ತಾರೆ. 49ನೇ ದಿನದ ಬೆಳಗಿನ ಜಾವದಂದು ಅವರಿಗೆ ಜ್ಞಾನೋದಯವಾಗುತ್ತೆ. ಈ ಜ್ಞಾನೋದಯವಾದಂತಹ ಸಿದ್ಧಾರ್ಥರಿಗೆ ಮುಂದೆ ಬುದ್ಧ, ತಥಾಗತರಂತ ಕರೆಯಲಾಗುತ್ತೆ. ಇಲ್ಲಿ ನಮಗೆ ಇನ್ನೊಂದು ಕ್ಲಿಯರ್ ಆಗಬೇಕು, ಜಸ್ಟ್ ಪ್ಲೇಸ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಬುದ್ಧ ಅಂದರೆ ಏನು, ತಥಾಗತ ಅಂದರೆ ಏನು, ಆ ಪದದ ಅರ್ಥಗಳು ಕೂಡ ನಮಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮಿಂದಾಗಿರ್ಬೋದು, ಅಥವಾ ನಮ್ಮ ಭಾರತದ ಇತಿಹಾಸ ಸಂಸ್ಕೃತಿಯ ಉದ್ದೇಶದಿಂದಲೂ ಕೂಡ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬುದ್ಧ ಅಂದರೆ ಜ್ಞಾನವನ್ನು ಪಡೆದವರು ಅಂದರ್ಥ. ತಥಾಗತ ಅಂದರೆ ಸತ್ಯವನ್ನು ಅರಿತವರು ಅಂತ ಅರ್ಥ. ಅಷ್ಟು ವಿಶಿಷ್ಟವಾದ ಅರ್ಥವನ್ನು ಹೊಂದಿರುವಂತಹ ಪದಗಳಾಗಿದ್ದಾವೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ ಬುದ್ಧ ಅನ್ನುವಂತಹ ಪದದ ಅರ್ಥ ಏನು ಅಥವಾ ತಥಾಗತ ಅಂದರೆ ಏನು ಅಂತ ಕೇಳಿದ್ದಾರೆ. ಹಾಗಾಗಿ ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳು ಇವಾಗಿದ್ದಾವಂತ ನಾವು ಗುರುತಿಸೋದು. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು, ಬುದ್ಧ ತಮ್ಮ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ಅಂತ. ಆಪ್ಷನ್ಸ್ ನೋಡ್ತಾ ಹೋದರೆ ಲುಂಬಿನಿ ಇದೆ, ಸಾರನಾಥ ಇದೆ, ಸಾಂಚಿ ಮತ್ತು ಗಯಾ ಅಂತ. ಈ 4 ಸ್ಥಳಗಳಲ್ಲಿ ಯಾವ ಸ್ಥಳದಲ್ಲಿ ಗೌತಮ ಬುದ್ಧ ಅವರು ತಮ್ಮ ಪ್ರಥಮ ಉಪದೇಶ ಅಂದರೆ ಅವರು ಜ್ಞಾನೋದಯದ ನಂತರ ಪ್ರಥಮ ಬೋಧನೆ ಮಾಡಿದ್ದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಬಹುತೇಕ ಜನರಿಗೆ ಗೊತ್ತಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾರನಾಥ. ಸಾರನಾಥ ಇರೋದು ಪ್ರೆಸೆಂಟ್ ಉತ್ತರ ಪ್ರದೇಶ ರಾಜ್ಯದಲ್ಲಿ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಗೌತಮ ಬುದ್ಧ ಅವರು ಗಯಾದಲ್ಲಿ ಜ್ಞಾನೋದಯ ಪಡೆದ ನಂತರ ಅವರು ತಮ್ಮ ಪ್ರಥಮ ಉಪದೇಶವನ್ನು ಸಾರನಾಥದ ಜಿಂಕೆ ವನದಲ್ಲಿ ನೀಡ್ತಾರೆ. ಆಲ್ರೆಡಿ ಒಂದು ಇಮೇಜ್ ಕೂಡ ಕಾಣಿಸ್ತಾ ಇದೆ ಅದಕ್ಕೆ ರಿಲೇಟೆಡ್ ಆಗಿ. ಈ ಸಾರನಾಥದಲ್ಲಿ ಏನು ಜಿಂಕೆ ವನ ಇದೆ ಅಲ್ವಾ, ಆ ಜಿಂಕೆ ವನದಲ್ಲಿ ನೀಡುವಂತಹ ಪ್ರಥಮ ಉಪದೇಶಕ್ಕೆ ಅಥವಾ ಧರ್ಮೋಪದೇಶಕ್ಕೆ ಧರ್ಮಚಕ್ರ ಪ್ರವರ್ತನ ಅಂತ ಕೂಡ ಕರೆಯಲಾಗುತ್ತೆ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ನೇರವಾದ ಪ್ರಶ್ನೆ ಕೇಳಿದ್ರೆ ಗೌತಮ ಬುದ್ಧ ಅವರು ತಮ್ಮ ಪ್ರಥಮ ಉಪದೇಶ ನೀಡಿದ ಸ್ಥಳ ಯಾವುದು ಅಂತ ಕೇಳ್ತಾರೆ. ಅಥವಾ ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋದರೆ ಧರ್ಮಚಕ್ರ ಪ್ರವರ್ತನ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಥವಾ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಓಕೆ, ಇಮೇಜಲ್ಲಿ ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ಕ್ವಶನ್ ನಮಗೆ ಕ್ಲಿಯರ್ ಆಗಬೇಕಲ್ಲಿ. ಗೌತಮ ಬುದ್ಧ ಅವರು ತಮ್ಮ ಪ್ರಥಮ ಉಪದೇಶವನ್ನು ಎಷ್ಟು ಜನರಿಗೆ ನೀಡಿದ್ರು ಸಾರನಾಥದ ಜಿಂಕೆ ವನದಲ್ಲಿ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಗೌತಮ ಬುದ್ಧ ಅವರ ಪ್ರಥಮ ಉಪದೇಶವನ್ನು 5 ಜನ ಶಿಷ್ಯರು ಕೇಳ್ತಾರೆ. ಹಾಗಾಗಿ ಆ 5 ಜನರ ಹೆಸರು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆಲ್ರೆಡಿ ಲಿಸ್ಟ್ ಕೂಡ ಕಾಣಿಸ್ತಾ ಇದೆ ಅವರ ಹೆಸರು ಏನಂತ. ಕೌಂಡಿನ್ಯ,
ಎಪ್ಪು ಅಂತ, ಮಹಾನಾಮನ, ಅಶ್ವಜಿತ ಮತ್ತು ಭವಾಜಿ ಅಂತ ಈ 5 ಜನರನ್ನು ಒಳಗೊಂಡಿರುವಂಥ ಶಿಷ್ಯ ವರ್ಗಕ್ಕೆ ಗೌತಮ ಬುದ್ಧ ಅವರು ತಮ್ಮ ಪ್ರಥಮ ಉಪದೇಶವನ್ನು ನೀಡ್ತಾರೆ. ಪ್ರಥಮ ಉಪದೇಶ ನೀಡಿದ ಸ್ಥಳ ಸಾರನಾಥ. ಸಾರನಾಥ ಇರೋದು ಪ್ರೆಸೆಂಟ್ ಉತ್ತರ ಪ್ರದೇಶ ರಾಜ್ಯದಲ್ಲಿ. ಓಕೆ, ಸಾರನಾಥಕ್ಕೆ ರಿಲೇಟೆಡ್ ಆಗಿ ನಾವು ಇನ್ನೂ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ನಮ್ಮ ರಾಷ್ಟ್ರ ಲಾಂಛನ ಆಗಿರುವಂಥ ಸಿಂಹ ಬೋಧಿಗೆ ನಾವು ಪಡೆದುಕೊಂಡಿರೋದು ಸಾರನಾಥದಿಂದಲೇ. ಅಂದರೆ ಗೌತಮ ಬುದ್ಧ ಅವರು ತಮ್ಮ ಪ್ರಥಮ ಉಪದೇಶ ನೀಡಿದಂತಹ ಸ್ಥಳದಲ್ಲಿಯೇ ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾಗಿರುವಂತಹ ಸಾಮ್ರಾಟ್ ಅಶೋಕ ಅವರು ಸಾರನಾಥದಲ್ಲಿ ಸ್ತಂಭವನ್ನು ನಿರ್ಮಿಸ್ತಾರೆ. ಆ ಸ್ತಂಭದ ಮೇಲ್ಭಾಗದಲ್ಲಿರುವಂತಹ ಸಿಂಹ ಬೋಧಿಗೆಯನ್ನೇ ನಾವು ನಮ್ಮ ರಾಷ್ಟ್ರ ಲಾಂಛನ ಅಂತ ಸ್ವೀಕರಿಸಿರೋದು. ಹಾಗಾಗಿ ಮೌರ್ಯರ ಇತಿಹಾಸದಲ್ಲಿ ಕೂಡ ನಾವು ಈ ಸ್ಥಳಗಳು ರಿಪೀಟ್ ಆಗ್ತಾ ಇರ್ತವೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಫ್ರೇಮ್ ಆಗಿರೋದನ್ನು ನಾವು ನೋಡ್ತೇವೆ. ನೆಕ್ಸ್ಟ್ ಒಂದು ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗಿರೋದು, ಧರ್ಮಚಕ್ರ ಪ್ರವರ್ತನ ಅಂತ ನಾವು ಡಿಸ್ಕಷನ್ ಮಾಡಿದೆವಲ್ವಾ, ಅದಕ್ಕೆ ರಿಲೇಟೆಡ್ ಆಗಿ ಕೇಳಿರುವಂಥ ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ ಅಂತ ನೋಡ್ತಾ ಹೋದರೆ, ಬೌದ್ಧ ಸಾಹಿತ್ಯದಲ್ಲಿ ಧರ್ಮಚಕ್ರ ಪ್ರವರ್ತನ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ ಅಥವಾ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕ್ವಶನ್ ಫ್ರೇಮ್ ಆಗಿರೋದು. ಆಪ್ಷನ್ಸ್ ನೋಡ್ತಾ ಹೋದರೆ, ಜೀವನ ಮತ್ತು ಸಾವಿನ ಚಕ್ರದಲ್ಲಿ ನಂಬಿಕೆ, ಬುದ್ಧರಿಂದ ನಿರ್ವಾಣವನ್ನು ಸಾಧಿಸುವುದು, ಬುದ್ಧರ ಮೊದಲ ಧರ್ಮೋಪದೇಶ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ. ಅಂದರೆ ಧರ್ಮಚಕ್ರ ಪ್ರವರ್ತನೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ವಶನಲ್ಲಿ ಕೂಡ ಚರ್ಚೆ ಮಾಡಿದ್ದೇವೆ. ಪ್ರಥಮ ಬೋಧನೆ ನೀಡಿದ್ರು, ಅದಕ್ಕೆ ಧರ್ಮಚಕ್ರ ಪ್ರವರ್ತನ ಅಂತ ಕರಿತೇವೆ ಅಂತ ಹೇಳಿದೆವಲ್ವಾ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿ ಫ್ರೇಮ್ ಆಗಿರುವಂಥ ಪ್ರಶ್ನೆ ಆಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನ್ಸ್ ಆಗಿರುವಂತಹ ಬುದ್ಧರ ಮೊದಲ ಧರ್ಮೋಪದೇಶ ಅನ್ನೋದು. ಈ ರೀತಿ ಒಂದೇ ಕಂಟೆಂಟ್ ಮೇಲೆ ಡಿಫ್ರೆಂಟಾಗಿ ಕ್ವಶನ್ಗಳು ಫ್ರೇಮ್ ಆಗ್ಬೋದು. ಹಾಗಾಗಿ ಕಂಟೆಂಟ್ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಾವು ಆನ್ಸರನ್ನು ಗುರುತಿಸ್ಬೋದು ಎಕ್ಸಾಮಲ್ಲಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು, ಹೀನಯಾನ ಮತ್ತು ಮಹಾಯಾನ ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂತ ಇರೋದು. ಓಕೆ, ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ ಮತ್ತು ಪಾರ್ಸಿ ಧರ್ಮ ಅಂತ 4 ಧರ್ಮಗಳನ್ನು ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಹೀನಯಾನ ಮತ್ತು ಮಹಾಯಾನ ಈ 2 ಪಂಥಗಳು ಇವುಗಳಲ್ಲಿ ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ನೋಡ್ತಾ ಹೋದರೆ ಇದಕ್ಕೆ ಸರಿಯಾದ ಉತ್ತರ ಬೌದ್ಧ ಧರ್ಮ ಆಗುತ್ತೆ. ಓಕೆ, ಜಸ್ಟ್ ಬೌದ್ಧ ಧರ್ಮದ ಈ 2 ಪಂಥಗಳ ಬಗ್ಗೆ ಗೊತ್ತಿದ್ರೆ ಸಾಕಾಗೋದಿಲ್ಲ. ಇದರಲ್ಲಿ ಹೀನಯಾನ ಅಂದರೆ ಏನು, ಮಹಾಯಾನ ಅಂದ್ರೇನು, ಈ 2 ಪಂಥಗಳನ್ನು ಹೊರತುಪಡಿಸಿ ಬೌದ್ಧ ಧರ್ಮದಲ್ಲಿ ಇನ್ನೂ ಏನಾದರೂ ಪಂಥಗಳಿದ್ದಾವ ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಗಿರಬೇಕು. ಯಾಕೆಂದರೆ ನೇರವಾದ ಪ್ರಶ್ನೆ ಅಥವಾ ಈಸಿ ಲೆವೆಲಲ್ಲಿ ಪ್ರಶ್ನೆ ಬಂದಾಗ ನಾವು ಇಂಥ ಪ್ರಶ್ನೆಗಳ ನಿರೀಕ್ಷೆ ಮಾಡ್ಬೋದು. ಆದರೆ ಡಿಫಿಕಲ್ಟಿ ಲೆವೆಲ್ ಪ್ರಶ್ನೆ ಬಂದಾಗ ನಾವು ಇದರ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ನಮಗೆ ಗೊತ್ತಿರಲೇಬೇಕು. ಹಾಗಾಗಿ ಹೀನಯಾನ, ಮಹಾಯಾನ ಮತ್ತು ಬೌದ್ಧ ಧರ್ಮದಲ್ಲಿ ಈ 2 ಪಂಥಗಳನ್ನು ಹೊರತುಪಡಿಸಿ ಗುರುತಿಸಲಾಗುವಂತಹ ವಜ್ರಯಾನ ಪಂಥದ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹೀನಯಾನ ಅಂದರೆ ಯಾವ ಅಂಶಗಳನ್ನು ಪಾಲನೆ ಮಾಡುವವರನ್ನು ನಾವು ಹೀನಯಾನ ಅಂತ ಗುರುತಿಸ್ತೇವೆ ಅನ್ನೋದು ಕ್ಲಿಯರ್ ಆಗಿರಬೇಕು. ಫಸ್ಟ್ ಒನ್, ಹೀನಯಾನ ಪಂಥದಲ್ಲಿ ಇರುವಂತಹ ಬೌದ್ಧ ಧರ್ಮೀಯರು ದೇವರ ಅಸ್ತಿತ್ವದಲ್ಲಿ ಅವರು ನಂಬಿಕೆ ಹೊಂದಿರಲಿಲ್ಲ, ಅದು ಕ್ಲಿಯರ್ ಆಗಿರಬೇಕು. ಬುದ್ಧನನ್ನು ಅವರು ದೇವರೆಂದು ಪರಿಗಣಿಸಲಿಲ್ಲ, ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಚೇತನ ಅಂತ ಪರಿಗಣಿಸ್ತಾ ಇದ್ರೆ ಹೊರತು ಬುದ್ಧರನ್ನು ಅವರು ದೇವರಂತ ಪರಿಗಣಿಸಲಿಲ್ಲ. ಓಕೆ, ಬುದ್ಧನನ್ನು ಚಿಹ್ನೆ ರೂಪದಲ್ಲಿ ಪೂಜಿಸ್ತಾ ಇದ್ರು ಇವರು, ಪ್ರೆಸೆಂಟು ಪೂಜಿಸೋದು. ಹೀನಯಾನ ಪಂಥದಲ್ಲಿರುವಂತಹ ಅಥವಾ ಈ ಪಂಥವನ್ನು ಫಾಲೋ ಮಾಡುವಂತಹ ಬೌದ್ಧ ಧರ್ಮೀಯರು ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡೋದಿಲ್ಲ, ಬುದ್ಧನನ್ನು ಚಿಹ್ನೆಗಳ ರೂಪದಲ್ಲಿ ಪೂಜಿಸ್ತಾರೆ. ಅಂದರೆ ಗೌತಮ ಬುದ್ಧರ ಜೀವನದಲ್ಲಿ ಘಟಿಸಿರುವಂಥ ಮಹಾನ್ ಘಟನೆಗಳೇನಿದಾವಲ್ವ, ಅವರ ಜನನ ಆಗಿರ್ಬೋದು, ಜ್ಞಾನೋದಯ ಆಗಿರ್ಬೋದು, ಮಹಾಪರಿತ್ಯಾಗ ಆಗಿರ್ಬೋದು, ಇಂತಹ ಎಲ್ಲ ಮಹಾನ್ ಘಟನೆಗಳನ್ನು ಒಂದೊಂದು ಚಿಹ್ನೆಯಿಂದ ಗುರುತಿಸ್ತಾರೆ. ಆ ಚಿಹ್ನೆಗಳಿಗೆ ಅವರು ಪೂಜೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹೀನಯಾನ ಪಂಥದವರು ಗೌತಮ ಬುದ್ಧ ಅವರ ಮೂರ್ತಿಯನ್ನು ಪೂಜೆ ಮಾಡೋದಿಲ್ಲ. ಇನ್ನು ಧರ್ಮ ಪ್ರಚಾರಕ್ಕೆ ಮತ್ತು ತಮ್ಮ ಸಾಹಿತ್ಯಕ್ಕೆ ಇವರು ಪಾಳಿ ಭಾಷೆಯನ್ನು ಬಳಸ್ಕೊಳ್ತಾರೆ. ಇನ್ನು ಕೊನೆಯದಾಗಿ ಹೀನಯಾನ ಪಂಥದವರು ಕರ್ಮದಲ್ಲಿ ನಂಬಿಕೆ ಹೊಂದಿರ್ತಾರೆ. ಓಕೆ, ಅತ್ಯಂತ ಪ್ರಮುಖವಾಗಿ ಈ 5 ಅಂಶಗಳನ್ನು ಫಾಲೋ ಮಾಡುವಂತಹ ಬೌದ್ಧ ಧರ್ಮದ ಪಂಥಕ್ಕೆ ನಾವು ಹೀನಯಾನ ಪಂಥ ಅಂತ ಹೇಳೋದು. KS ಅಂತ ಮೇನ್ಸ್ ಎಕ್ಸಾಮಲ್ಲಿ ಕೂಡ ಕೇಳ್ಬೋದು, ಹೀನಯಾನ ಮತ್ತು ಮಹಾಯಾನ ಪಂಥದಲ್ಲಿರುವಂಥ ವ್ಯತ್ಯಾಸಗಳೇನು ಅಥವಾ ಆ 2 ಪಂಥಗಳಲ್ಲಿರುವಂತಹ ಸಾಮ್ಯತೆಗಳೇನು ಚರ್ಚಿಸಿ ಅಂತ ಕೇಳ್ಬೋದು. ಅಂಥ ಕಡೆಗೆಲ್ಲ ಬಂದಾಗ ಇಂಥ ಅಂಶಗಳು ಹೆಚ್ಚು ಇಂಪಾರ್ಟೆಂಟ್ ಆಗಿ ನಾವು ಹೇಳ್ಬೋದು, ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಒನ್ ಇರೋದು ಮಹಾಯಾನ ಪಂಥದ ಬಗ್ಗೆ. ಮಹಾಯಾನ ಪಂಥ ಅಂದರೆ ಹೀನಯಾನ ಪಂಥಕ್ಕೆ ಬಹುತೇಕ ಅದಕ್ಕೆ ತದ್ವಿರುದ್ಧವಾಗಿರುವಂತಹ ಕೆಲವೊಂದು ವಿಚಾರಗಳನ್ನು ಕಾಣ್ತೇವೆ. ಅಂದರೆ ನಾವು ಪ್ರೀವಿಯಸ್ ಸ್ಲೈಡಲ್ಲೇ ನಾವು ಹೀನಯಾನ ಪಂಥದಲ್ಲ 5 ಅಂಶಗಳು ಗುರುತಿಸ್ತೇವಲ್ವ, ಇದಕ್ಕೆ ವಿಭಿನ್ನವಾಗಿರುವಂಥ ಅಂಶಗಳನ್ನು ನಾವು ಮಹಾಯಾನ ಪಂಥದಲ್ಲಿ ಕಾಣ್ತೇವೆ.
ಫಸ್ಟ್ ಒನ್ ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಿಮಗೆ. ಮಹಾಯಾನ ಪಂಥದಲ್ಲಿ ಇರುವಂತಹ ಬೌದ್ಧ ಧರ್ಮೀಯರು ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಹೊಂದಿದ್ರು. ಇವರು ಬುದ್ಧರನ್ನು ದೇವರೆಂದು ನಂಬಿದ್ರು ಮತ್ತು ಪರಿಗಣಿಸಿದ್ರು. ಗೌತಮ ಬುದ್ಧ ಅವರನ್ನು ಇವರು ಮೂರ್ತಿ ರೂಪದಲ್ಲಿ ಪೂಜಿಸ್ತಾ ಇದ್ರು. ಧರ್ಮ ಪ್ರಚಾರಕ್ಕೆ ಇವರು ಸಂಸ್ಕೃತ ಭಾಷೆಯನ್ನು ಬಳಸ್ಕೊಳ್ತಾರೆ. ಕೇವಲ ಧರ್ಮ ಪ್ರಚಾರ ಅಷ್ಟೇ ಅಲ್ಲ, ಈವನ್ ಸಾಹಿತ್ಯ ರಚನೆಗೂ ಕೂಡ ಮಹಾಯಾನ ಪಂಥದವರು ಸಂಸ್ಕೃತವನ್ನೇ ಬಳಸ್ಕೊಳ್ತಾರೆ. ಇವರಿಗೆ ಭಕ್ತಿಯಲ್ಲಿ ನಂಬಿಕೆ ಇತ್ತು. ಈ ರೀತಿ ಕೆಲವೊಂದು ವ್ಯತ್ಯಾಸವನ್ನು ನಾವು ಈ ಎರಡೂ ಪಂಥಗಳಲ್ಲಿ ಕಾಣ್ತೇವೆ. ಇನ್ನು ಕೊನೆಯದಾಗಿ ಅಡಿಷ್ನಲ್ ಆಗಿ ಇನ್ನೂ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಕುಶಾಣರ ಪ್ರಸಿದ್ಧ ರಾಜ ಅಂತ ಗುರುತಿಸುವಂತಹ ಕಾನಿಷ್ಕ ಈ ಪಂಥದ ಪ್ರಮುಖ ಪೋಷಕ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಮಹಾಯಾನ ಪಂಥ ಆಮೇಲೆ ಅಸ್ತಿತ್ವಕ್ಕೆ ಬಂದಿದ್ದು. ಹಾಗಾಗಿ ಗಾಂಧಾರ ಮತ್ತು ಪೇಶಾವರ ಈ ಎರಡು ಕೇಂದ್ರಗಳು ಅಂದರೆ ಮಹಾಯಾನ ಪಂಥದ ಅತ್ಯಂತ ಪ್ರಮುಖ ಕೇಂದ್ರಗಳಾಗಿದ್ದು ಅನ್ನೋದು ಕೂಡ ನಾವು ಭಾರತದ ಇತಿಹಾಸದಲ್ಲಿ ನೋಡ್ತೇವೆ. ಓಕೆ, ಈ ಟೇಬಲಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಅಂದರೆ ಹೀನಯಾನ ಪಂಥಕ್ಕೂ ಮತ್ತು ಮಹಾಯಾನ ಪಂಥಕ್ಕೂ ಇರುವಂಥ ಅತ್ಯಂತ ಪ್ರಮುಖ ವ್ಯತ್ಯಾಸಗಳೇನಿದ್ದಾವಂತ ಆಲ್ರೆಡಿ ಇಲ್ಲಿ ಟೇಬಲಲ್ಲಿ ಲಿಸ್ಟ್ ಔಟ್ ಮಾಡಿದ್ದೇವೆ. ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲಿ ಏನು ನಾವು ಚರ್ಚೆ ಮಾಡಿದ್ವಲ್ವ 2 ಸ್ಲೈಡಲ್ಲಿ, ಆ ಅಂಶಗಳನ್ನೇ ಇಲ್ಲಿ ಹೋಲಿಕೆ ಮಾಡ್ತಾ ಇರೋದು. ಆಲ್ರೆಡಿ ಅದನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಈ ಎರಡೂ ಪಂಥಗಳನ್ನು ಹೊರತುಪಡಿಸಿ ಬೌದ್ಧ ಧರ್ಮದಲ್ಲಿ ಬಂದಾಗ ವಜ್ರಯಾನ ಅನ್ನುವಂಥ ಮತ್ತೊಂದು ಪಂಥವನ್ನು ಗುರುತಿಸ್ತೇವೆ. 8ನೇ ಶತಮಾನದಲ್ಲಿ, ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಒಂದು ಪಂಥ ಇದಾಗಿದೆ. ಹೆಚ್ಚು ಜನಪ್ರಿಯತೆ ಪಡೆದುಕೊಂಡಿದ್ದು, ಈ ಪಂಥ ಪಡೆದುಕೊಂಡಿದ್ದು ಸ್ಪೆಷಲಿ ಟಿಬೆಟ್ ಆಗಿರ್ಬೋದು, ಸಿಕ್ಕಿಮು, ಭೂತಾನ್ ಈ ಏರಿಯಾದಲ್ಲಿ ನಾವು ಹೆಚ್ಚು ಪ್ರಸಿದ್ಧಿ ಪಡೆದುಕೊಂಡಿರೋದನ್ನು ಕಾಣ್ತೇವೆ. ಈ ಪಂಥದ ಅತ್ಯಂತ ಪ್ರಮುಖ ಪೋಷಕರೆಂದರೆ ದೇವಪಾಲ ಮತ್ತು ಮಹಿಪಾಲರು. ಏನು ಬಂಗಾಳದ ಪಾಲರಲ್ಲಿ ಏನು ಗುರುತಿಸ್ತೇವಲ್ವ, ಆ ಪಾಲರಲ್ಲಿ ಬರುವಂತಹ ದೇವಪಾಲ ಮತ್ತು ಮಹಿಪಾಲರು ವಜ್ರಯಾನ ಪಂಥದ ಅತ್ಯಂತ ಪ್ರಮುಖ ಪೋಷಕರಂತ ಗುರುತಿಸಲಾಗುತ್ತೆ. ವಿಕ್ರಮಶೀಲ ಈ ಪಂಥದ ಪ್ರಮುಖ ಬೋಧನಾ ಕೇಂದ್ರವಾಗಿತ್ತು ಅಂತ ಇತಿಹಾಸದಿಂದ ತಿಳಿದು ಬರುತ್ತೆ. ಈ ರೀತಿ ಬೌದ್ಧ ಧರ್ಮದಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ನಾವು ಹೀನಯಾನ ಮತ್ತು ಮಹಾಯಾನ ಅನ್ನುವಂಥ 2 ಪಂಥಗಳನ್ನು ಗುರುತಿಸ್ತೇವೆ. ಆ 2 ಪಂಥಗಳ ಜೊತೆಗೆ ಇನ್ನೊಂದು 8ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ ವಜ್ರಯಾನ ಪಂಥದ ಬಗ್ಗೆಯೂ ಸಹ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಇನ್ನೂ ಕೆಲವೊಂದು ವಿಚಾರ ನೋಡ್ತಾ ಹೋಗೋಣ. ಯಾವ ದೇಶ ಅಥವಾ ಏರಿಯಾದಲ್ಲಿ ಯಾವ ಪಂಥ ಹೆಚ್ಚಿನ ಪ್ರಮಾಣದಲ್ಲಿ ಹರಡಿಕೊಂಡಿದೆ ಅಥವಾ ವಿಸ್ತರಿಸ್ಕೊಂಡಿದೆ ಅಥವಾ ಪ್ರಸಾರವಾಗಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಫಸ್ಟ್ ಒನ್ ಮಹಾಯಾನ ಪಂಥ ನೋಡೋದಾದರೆ ಭಾರತ, ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ, ಚೀನಾ, ಜಪಾನ್ ಈ ಏರಿಯಾಗಳಲ್ಲಿ ಮಹಾಯಾನ ಪಂಥ ಹೆಚ್ಚು ಪ್ರಸಾರಗೊಂಡಿರೋದು ಕಂಡುಬರುತ್ತೆ. ಹೀನಯಾನ ಪಂಥ ಶ್ರೀಲಂಕಾ ಮತ್ತು ಬರ್ಮಾದಲ್ಲಿ ಹೆಚ್ಚು ಪ್ರಸಾರ ಆಗಿರೋದು ಕಂಡುಬರುತ್ತೆ. ವಜ್ರಯಾನ ಪಂಥ ಆಲ್ರೆಡಿ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮಗೆ ಹೇಳಿದ ಹಾಗೆ ಸಿಕ್ಕಿಂ, ಭೂತಾನ್, ಟಿಬೆಟ್ ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದಾವಲ್ಲ ನಮ್ಮ ದೇಶದಲ್ಲಿ, ಆ ಏರಿಯಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವಜ್ರಯಾನ ಪಂಥ ಪ್ರಸಾರ ಆಗಿರೋದು ಕಂಡುಬರುತ್ತೆ. ಓಕೆ, ಇದಿಷ್ಟು ವಿಚಾರ ಈ 3 ಪಂಥಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಈ 3 ಪಂಥದಲ್ಲಿ ಬಂದಾಗ ಪ್ರಥಮ ಪುಸ್ತಕ ಅಥವಾ ಪ್ರಥಮ ಕೃತಿಯನ್ನು ಕೂಡ ಗುರುತಿಸಲಾಗುತ್ತೆ. ಇವುಗಳ ಬಗ್ಗೆ ಜಸ್ಟ್ ಬೇಸಿಕ್ ಐಡಿಯಾ ಇದ್ದರೆ ಸಾಕಾಗುತ್ತೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ. ಫಸ್ಟ್ ಒನ್ ಹೀನಯಾನ ಪಂಥದಲ್ಲಿ ಬಂದಾಗ ಈ ಪಂಥದ ಮೊದಲ ಪುಸ್ತಕ ಅಂದರೆ ಮಹಾವಸ್ತು ಅಂತ. ಮಹಾಯಾನ ಪಂಥದ ಮೊದಲ ಪುಸ್ತಕ ಕೇಳಿದರೆ ಲಲಿತಾ ವಿಸ್ತಾರ ಅಂತ ಹೇಳಬೇಕು. ಇನ್ನು ವಜ್ರಯಾನ ಪಂಥದ ಮೊದಲ ಪುಸ್ತಕ ಕೇಳಿದರೆ ಮಂಜುಶ್ರೀ ಮೂಲ ಕಲ್ಪ ಅಂತ ಹೇಳಬೇಕು. ಇದಿಷ್ಟು ವಿಚಾರ ಈ 3 ಪಂಥಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಕ್ಲಿಯರ್ ಆಗಿದ್ರೆ ಬೆಟರ್. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು ಬುದ್ಧರ ಅಥವಾ ಬುದ್ಧನ ಮಹಾಪರಿತ್ಯಾಗದ ಚಿಹ್ನೆ ಯಾವುದು ಅಂತ. ಕಮಲ, ಕುದುರೆ, ಸ್ತೂಪ ಮತ್ತು ಧರ್ಮಚಕ್ರ ಅಂತ ಈ 4 ಚಿಹ್ನೆಗಳಲ್ಲಿ ಯಾವ ಚಿಹ್ನೆಯನ್ನು ಗೌತಮ ಬುದ್ಧ ಅವರ ಮಹಾಪರಿತ್ಯಾಗಕ್ಕೆ ಬಳಸಲಾಗುತ್ತೆ ಅಂತ. ಆಲ್ರೆಡಿ ನಾನು ಹೇಳಿದೆ, ಈ ಚಿಹ್ನೆಗಳ ರೂಪದಲ್ಲಿ ಗೌತಮ ಬುದ್ಧ ಅವರನ್ನು ಪೂಜೆ ಮಾಡುವುದು ಅಥವಾ ಆರಾಧಿಸುವಂತಹ ಸಂಸ್ಕೃತಿ ಇರೋದು ಹೀನಯಾನ ಪಂಥದಲ್ಲಿ. ಹಾಗಾಗಿ ಹೀನಯಾನ ಪಂಥಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ಇದಂತ ಗುರುತಿಸೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕುದುರೆ. ಓಕೆ, ಗೌತಮ ಬುದ್ಧರಿಗೆ ರಿಲೇಟೆಡ್ ಆಗಿ ಅವರ ಜೀವನಕ್ಕೆ ರಿಲೇಟೆಡ್ ಆಗಿ ಜೀವನದ ಪ್ರಮುಖ ಘಟನೆಗಳನ್ನೆಲ್ಲ ಒಂದೊಂದು ಚಿಹ್ನೆಗಳ ಮೂಲಕ ಗುರುತಿಸಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಅವರ ಚಿಹ್ನೆಗಳ ಬಗ್ಗೆ ನೋಡ್ತಾ ಹೋದರೆ ಗೌತಮ ಬುದ್ಧ ಅವರ ಜನನವನ್ನು ಕಮಲ ಚಿಹ್ನೆ ಮೂಲಕ ಗುರುತಿಸಲಾಗುತ್ತೆ. ಮಹಾಪರಿತ್ಯಾಗವನ್ನು ಕುದುರೆ ಚಿಹ್ನೆ ಮೂಲಕ ಗುರುತಿಸಲಾಗುತ್ತೆ. ಜ್ಞಾನೋದಯವನ್ನು ಬೋಧಿ ವೃಕ್ಷದ ಮೂಲಕ ಗುರುತಿಸಲಾಗುತ್ತೆ. ಮೊದಲ ಪ್ರವಚನ ಏನವ್ರು ಸಾರನಾಥದಲ್ಲಿ ನೀಡ್ತಾರಲ್ಲ ಅದನ್ನು ಧರ್ಮಚಕ್ರದಿಂದ ಗುರುತಿಸ್ತೇವೆ. ಇನ್ನು ಪರಿನಿರ್ವಾಣವನ್ನು ಸ್ತೂಪದಿಂದ ಗುರುತಿಸ್ತೇವೆ. ಈ ರೀತಿ ಗೌತಮ ಬುದ್ಧ ಅವರಿಗೆ ರಿಲೇಟೆಡ್ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂತಹ ನಾವು 5 ಚಿಹ್ನೆಗಳನ್ನು ಗುರುತಿಸ್ಬೋದಾಗಿದೆ.
ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು ಮೊದಲ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಅಂತ. ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿರುವ ಹಾಗೆ ಅತ್ಯಂತ ಪ್ರಮುಖವಾಗಿ 4 ಧರ್ಮ ಸಮ್ಮೇಳನಗಳನ್ನು ನಾವು ಗುರುತಿಸ್ತೇವೆ. ಆ 4 ಧರ್ಮ ಸಮ್ಮೇಳನಗಳಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೆದಂಥ ಸ್ಥಳ ಯಾವುದು ಅಂತ ಕೇಳಿರೋದು. ಆಪ್ಷನ್ಸ್ ನೋಡ್ತಾ ಹೋದರೆ ವೈಶಾಲಿ ಇದೆ, ರಾಜಗೃಹ ಇದೆ, ಕುಂಡಲವನ ಇದೆ ಮತ್ತು ಪಾಟಲಿಪುತ್ರ ಇದೆ. ಓಕೆ, 4 ಸ್ಥಳಗಳಲ್ಲಿ ನಾವೇನು ಬೌದ್ಧ ಧರ್ಮದ 4 ಸಮ್ಮೇಳನಗಳನ್ನು ಹೇಳಿದೆವಲ್ವಾ, ಆ 4 ಸಮ್ಮೇಳನಗಳು ನಡೆದಿರುವಂಥ ಸ್ಥಳಗಳೇ ಇಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಗುರುತಿಸಬೇಕಾಗಿದ್ದು ಮೊದಲ ಬೌದ್ಧ ಸಮ್ಮೇಳನ ನಡೆದಂಥ ಸ್ಥಳ ಯಾವುದು ಅಂತ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಗೃಹ ಅಂತ. ಅಂದರೆ ಬೌದ್ಧ ಧರ್ಮದ ಮೊದಲ ಸಮ್ಮೇಳನ ನಡೆದಿದ್ದು ರಾಜಗೃಹದಲ್ಲಿ. ಓಕೆ, ಈ 4 ಸಮ್ಮೇಳನಗಳು ಯಾವಾಗ ನಡೆದು ಇದರ ಅಧ್ಯಕ್ಷತೆ ವಹಿಸ್ಕೊಂಡವ್ರು ಯಾರು, ಅಥವಾ ಇದನ್ನು ನಡೆಸಿಕೊಟ್ಟಂತಹ ರಾಜರು ಯಾರು, ಮತ್ತು ಇಂಪಾರ್ಟೆಂಟ್ ಏನಾದರೂ ಇದ್ದಾವ ಈ ಸಮ್ಮೇಳನಕ್ಕೆ ರಿಲೇಟೆಡ್ ಆಗಿ ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಕೆಲವೊಂದು ಬುಕ್ಗಳನ್ನು ನೀವು ರೆಫರೆನ್ಸ್ ಮಾಡುವಂಥ ಸಂದರ್ಭದಲ್ಲಿ 5 ಧರ್ಮ ಸಮ್ಮೇಳನಗಳು, 6 ಧರ್ಮ ಸಮ್ಮೇಳನಗಳು ಅಂತ ಉಲ್ಲೇಖ ಇರೋದು ಕಂಡುಬರುತ್ತೆ. ಅಂದರೆ ಹರ್ಷವರ್ಧನ ನಡೆಸುವಂತಹ ಸಮ್ಮೇಳನಕ್ಕೂ ಕೂಡ ಬೌದ್ಧ ಧರ್ಮ ಸಮ್ಮೇಳನ ಅಂತ ಗುರುತಿಸಲಾಗುತ್ತೆ. ಆದರೆ ಕಾಮನ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಈ 4 ಬೌದ್ಧ ಧರ್ಮ ಸಮ್ಮೇಳನಗಳು ಹೆಚ್ಚು ಇಂಪಾರ್ಟೆಂಟ್ ಆಗ್ತವೆ. ಹಾಗಾಗಿ ನಾನು ಈ ಕ್ಲಾಸಲ್ಲಿ ಈ 4 ಸಮ್ಮೇಳನಗಳಿಗೆ ಮಾತ್ರ ಹೆಚ್ಚು ಫೋಕಸ್ ಮಾಡ್ತಾ ಇರೋದು. ಓಕೆ, ಮೊದಲನೇ ಸಮ್ಮೇಳನ ನೋಡ್ತಾ ಹೋದರೆ ಮೊದಲನೇ ಸಮ್ಮೇಳನ ನಡೆದಿದ್ದು ರಾಜಗೃಹದಲ್ಲಿ ಕ್ರಿಸ್ತಪೂರ್ವ 483ರಲ್ಲಿ ನಡೆದಿದ್ದು. ಇದರ ಅಧ್ಯಕ್ಷತೆಯನ್ನು ಮಹಾಕಶ್ಯಪ ಅವರು ವಹಿಸಿಕೊಂಡಿದ್ದರು. ಇದನ್ನು ನಡೆಸಿಕೊಟ್ಟಂಥ ಕೀರ್ತಿ ಅಜಾತಶತ್ರು ರಾಜನಿಗೆ ಸಲ್ಲುತ್ತೆ. ಎರಡನೇ ಬೌದ್ಧ ಧರ್ಮ ಸಮ್ಮೇಳನ ನಡೆದಿದ್ದು ವೈಶಾಲಿಯಲ್ಲಿ ಸುಮಾರು 100 ವರ್ಷಗಳ ನಂತರ, ಅಂದರೆ ಮೊದಲ ಬೌದ್ಧ ಧರ್ಮ ಸಮ್ಮೇಳನ ನಡೆದಂಥ 100 ವರ್ಷಗಳ ನಂತರ ನಡೆದಿದ್ದು. ಕ್ರಿಸ್ತಪೂರ್ವ 383ರಲ್ಲಿ ಸಬಕಾಮಿ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಕಾಲಾಶೋಕ ರಾಜನಾಗಿದ್ದ. ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಮೌರ್ಯರ ಇತಿಹಾಸದಲ್ಲಿ ಕೂಡ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಹಾಗಾಗಿ ಹೆಚ್ಚು ಇಂಪಾರ್ಟೆಂಟ್ ಮತ್ತು ಸಾಕಷ್ಟು ಬಾರಿ ಕ್ವಶನ್ ಫ್ರೇಮ್ ಆಗೋದು ಮೊದಲನೇ ಬೌದ್ಧ ಧರ್ಮ ಸಮ್ಮೇಳನ, 3ನೇ ಮತ್ತು 4ನೇ ಬೌದ್ಧ ಧರ್ಮ ಸಮ್ಮೇಳನ. 3ನೇ ಬೌದ್ಧ ಧರ್ಮ ಸಮ್ಮೇಳನ ನಡೆದಿದ್ದು ಪಾಟಲಿಪುತ್ರ, ಅಂದರೆ ಇವತ್ತಿನ ಬಿಹಾರದ ರಾಜಧಾನಿಯಾಗಿರುವಂತಹ ಪಾಟ್ನಾದಲ್ಲಿ ಕ್ರಿಸ್ತಪೂರ್ವ 250ರಲ್ಲಿ. ಅಧ್ಯಕ್ಷತೆ ವಹಿಸಿಕೊಂಡವರು ಮೊಗಲಿಪುತ್ತ ತಿಸ್ಸಾ ಅಂತ, ಸಾಮ್ರಾಟ ಅಶೋಕ ರಾಜನಾಗಿದ್ದ. 4ನೇ ಬೌದ್ಧ ಧರ್ಮ ಸಮ್ಮೇಳನ ಕಾಶ್ಮೀರದ ಕುಂಡಲಿವನದಲ್ಲಿ ನಡೆಯಿತು. ಕ್ರಿಸ್ತಶಕ 102ರಲ್ಲಿ ನಡೆಯಿತು. ಅಧ್ಯಕ್ಷತೆ ವಹಿಸಿಕೊಂಡವರು ವಸುಮಿತ್ರ, ಉಪಾಧ್ಯಕ್ಷತೆ ವಹಿಸಿಕೊಂಡವರು ಅಶ್ವಘೋಷನಾಗಿದ್ದ, ಕಾನಿಷ್ಕ ರಾಜನಾಗಿದ್ದ. ಓಕೆ, ಇದಿಷ್ಟು ವಿಚಾರ ನಿಮಗೆ ಕ್ಲಿಯರ್ ಆಗಿರಬೇಕು. ಈ ಎಲ್ಲ ಅಂಶಗಳ ಜೊತೆ ನಿಮಗೆ ಇನ್ನೊಂದು ಕ್ಲಿಯರ್ ಆಗಬೇಕಾಗಿದೆ ಏನಂದರೆ, ಪ್ರತಿ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಏನಾದರೂ ವಿಶೇಷವಾಗಿ ತೀರ್ಮಾನ ಕೈಗೊಳ್ಳಲಾಗಿದ್ದೇನಾ ಅನ್ನೋದು ಗೊತ್ತಿರಬೇಕು. ಯಾಕೆಂದರೆ ಸಾಕಷ್ಟು ಎಕ್ಸಾಮಲ್ಲಿ ಅದಕ್ಕೂ ರಿಲೇಟೆಡ್ ಆಗಿ ಕ್ವಶನ್ ಬಂದಿರೋದನ್ನು ನಾವು ಕಾಣ್ತೇವೆ. ಮೊದಲನೇ ಸಮ್ಮೇಳನದಲ್ಲಿ ಅತ್ಯಂತ ಪ್ರಮುಖವಾಗಿ ಗೌತಮ ಬುದ್ಧ ಅವರ ಹೇಳಿಕೆಗಳನ್ನು ಸಂಗ್ರಹಿಸಲಾಯಿತು. ಇನ್ನು ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ಸುತ್ತ ಮತ್ತು ವಿನಯ ಅನ್ನುವಂತಹ 2 ಪಿಟಕಗಳನ್ನು ರಚನೆ ಮಾಡಲಾಯಿತು ಈ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ. ಎರಡನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನಿಸಲಾಯಿತು. 3ನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಅಭಿಧಮ್ಮ ಪಿಟಕವನ್ನು ರಚನೆ ಮಾಡಲಾಯಿತು. 4ನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ ಬೌದ್ಧ ಧರ್ಮದಲ್ಲಿ 2 ಪಂಗಡಗಳು ಅಥವಾ 2 ಪಂಥಗಳ ಅಸ್ತಿತ್ವಕ್ಕೆ ಬರ್ತವೆ, ಹೀನಯಾನ ಮತ್ತು ಮಹಾಯಾನ ಅಂತ. ಇದಿಷ್ಟು ವಿಚಾರ ಬೌದ್ಧ ಧರ್ಮ ಸಮ್ಮೇಳನಗಳಿಗೆ ರಿಲೇಟೆಡ್ ಆಗಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಒನ್ ನೋಡೋದಾದರೆ ಗೌತಮ ಬುದ್ಧ ಅವರ ಮುಖ್ಯ ಉಪದೇಶ ಇದಕ್ಕೆ ಸಂಬಂಧಿಸಿದೆ ಅಂತ. ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಕ್ಕೆ ಗೌತಮ ಬುದ್ಧ ಅವರ ಉಪದೇಶ ರಿಲೇಟೆಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ದೇವರ ಮೇಲಿನ ಪ್ರೀತಿ, ವಿಧಿವಿಧಾನಗಳ ಆಚರಣೆ, ಮೂರ್ತಿ ಪೂಜೆ, ಇನ್ನು ಕೊನೆಯದಾಗಿ ಸರಿಯಾದ ನಂಬಿಕೆ ಮತ್ತು ಸರಿಯಾದ ನಡವಳಿಕೆ ಅಂತ. ಓಕೆ, ಈ 4 ಆಪ್ಷನ್ಸನ್ನು ನೀಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ ಅಂದರೆ ಉತ್ತಮ ಅಥವಾ ಸರಿಯಾದ ನಂಬಿಕೆ ಮತ್ತು ಸರಿಯಾದ ನಡವಳಿಕೆ ಅಂತ. ಓಕೆ, ಗೌತಮ ಬುದ್ಧ ಅವರ ಉಪದೇಶಗಳನ್ನು ನಾವು ನೋಡ್ತಾ ಹೋದರೆ ನಾವು 2-3 ಭಾಗ ಅಥವಾ 2-3 ಇದರಲ್ಲಿ ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್, 4 ಮೂಲ ತತ್ವಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಅದರಲ್ಲಿ ಯಾವಿದ್ದಾವೆ ಆ 4 ಮೂಲ ತತ್ವಗಳಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಸತ್ಯವನ್ನು ನುಡಿಬೇಕು, ಅಹಿಂಸೆಯನ್ನು ಪಾಲಿಸಬೇಕು, ಯಾವತ್ತು ನಾವು ಹಿಂಸೆಯನ್ನು ಮಾಡಬಾರದು ಅನ್ನೋದು. ಥರ್ಡ್ ಒನ್, ಆಸ್ತೆಯ ಕಳ್ಳತನ ಮಾಡಬಾರದು. ಕೊನೆಯದಾಗಿ ಬ್ರಹ್ಮಚರ್ಯ ಅಥವಾ ಪಾವಿತ್ರ್ಯತೆ ಅಥವಾ ಇಂದ್ರಿಯಗಳ ಮೇಲಿನ ನಿಗ್ರಹ ಅಂತ. ಈ 4 ತತ್ವಗಳಿಗೆ ಗೌತಮ ಬುದ್ಧ ಅವರು ತಮ್ಮ ಉಪದೇಶ ಅಥವಾ ತಮ್ಮ ಚಿಂತನೆಯಲ್ಲಿ 4 ಮೂಲ ತತ್ವಗಳಂತ ಕರೆದಿರೋದು. ಈ 4 ಮೂಲ ತತ್ವಗಳ ಜೊತೆಗೆ ಗೌತಮ ಬುದ್ಧ ಅವರು ತಮ್ಮ ಉಪದೇಶದಲ್ಲಿ ಹೇಳಿರೋದು 4 ಆರ್ಯ ಸತ್ಯಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಓಕೆ, ಈ 4 ಆರ್ಯ ಸತ್ಯಗಳಂದರೆ ಯಾವುವು ಅಥವಾ ಅವುಗಳಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ದಾರೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. ಫಸ್ಟ್ ಒನ್ ಹೇಳೋದವರು ಜಗತ್ತು ದುಃಖದಿಂದ ಕೂಡಿದೆ ಅಂತ.
ಸೆಕೆಂಡ್ ಒನ್ ಅವ್ರು ಹೇಳೋದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಮೂರನೇ ಆರ್ಯ ಸತ್ಯ ನೋಡೋದಾದರೆ ಆಸೆಗಳನ್ನು ಕಂಟ್ರೋಲ್ ಮಾಡುವ ಮೂಲಕ ನಾವು ಮೋಕ್ಷವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಕೊನೆಯದಾಗಿ ಮೋಕ್ಷವನ್ನು ಪಡೆಯಬೇಕಾದರೆ ಅಷ್ಟಾಂಗ ಮಾರ್ಗಗಳನ್ನು ಪಾಲಿಸಬೇಕಂತ ಹೇಳ್ತಾರೆ. ಈ 4 ಸತ್ಯಗಳೇನಿದ್ದಾವಲ್ವ, ಈ 4 ಸತ್ಯಗಳಿಗೆ 4 ಆರ್ಯ ಸತ್ಯಗಳಂತ ಹೇಳೋದು. ಹಾಗಾದರೆ ಇದಕ್ಕೆ ಕಂಟಿನ್ಯೂಷನ್ ಆಗಿ ನಮಗೆ ಇನ್ನೊಂದು ಗೊತ್ತಿರಬೇಕು, ಏನಂದರೆ ಗೌತಮ ಬುದ್ಧರು ಪ್ರತಿಪಾದಿಸಿರುವಂತಹ ಅಥವಾ ಅವರು ಹೇಳಿರುವಂತಹ ಅಷ್ಟಾಂಗ ಮಾರ್ಗಗಳು ಯಾವುವು ಅಂತ. ಉತ್ತಮ ಜೀವನಕ್ಕೆ ಮೋಕ್ಷ ಸಂಪಾದನೆಗೆ ಗೌತಮ ಬುದ್ಧ ಅವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ 8 ಮಾರ್ಗಗಳನ್ನು ಪಾಲಿಸಲೇಬೇಕು. ಆವಾಗ ಮಾತ್ರ ಮೋಕ್ಷವನ್ನು ಪಡೆಯಲು ಸಾಧ್ಯ ಅನ್ನೋದು ಅವರ ವಿಚಾರ ಅಥವಾ ಅವರ ನಂಬಿಕೆ ಆಗಿತ್ತು. ಓಕೆ, ಅಷ್ಟಾಂಗ ಮಾರ್ಗಗಳು ಯಾವುವು ಅಂತ ನೋಡ್ತಾ ಹೋದರೆ ಒಳ್ಳೆಯ ನಂಬಿಕೆ, ಒಳ್ಳೆಯ ಆಲೋಚನೆ, ಒಳ್ಳೆಯ ಮಾತು ಆಗಿರ್ಬೋದು, ಒಳ್ಳೆಯ ನಡತೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ ಮತ್ತು ಕೊನೆಯದಾಗಿ ಒಳ್ಳೆಯ ಮನಸ್ಥಿತಿ ಅಂತ. ಈ ರೀತಿ ಮೋಕ್ಷ ಸಂಪಾದನೆಗೆ 8 ಮಾರ್ಗಗಳನ್ನು ಸೂಚಿಸಿದ್ದಾರೆ. ಈ 8 ಮಾರ್ಗಗಳಿಗೆ ಅಷ್ಟಾಂಗ ಮಾರ್ಗಗಳಂತ ಕರೆಯಲಾಗುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು, ಈ ಕೆಳಗಿನ ಯಾವ ಅಂಶ ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣವಾಯಿತು ಅಂತ. ಅಂದರೆ ಬೌದ್ಧ ಧರ್ಮ ಪ್ರಚಾರ ಆಗಲಿಕ್ಕೆ ಅಥವಾ ಬೇರೆ ಬೇರೆ ಏರಿಯಾ ಅಥವಾ ದೇಶಗಳಲ್ಲಿ ಬೌದ್ಧ ಧರ್ಮ ಪ್ರಸಾರ ಆಗಲಿಕ್ಕೆ ಈ ಕೆಳಗಿನ ಯಾವ ಅಂಶಗಳು ಕಾರಣ ಅಂತ ಕೇಳ್ತಾ ಇರೋದು. ಫಸ್ಟ್ ಒನ್ ದೇಶೀಯ ಭಾಷೆಗಳ ಬಳಕೆ, ಸೆಕೆಂಡ್ ಒನ್ ಸಮಾನತೆ ತತ್ವಕ್ಕೆ ಹೆಚ್ಚು ಆದ್ಯತೆ ನೀಡಿರೋದು, ಥರ್ಡ್ ಒನ್ ಗೌತಮ ಬುದ್ಧ ಅವರ ಸರಳ ಮತ್ತು ಆಕರ್ಷಕ ವ್ಯಕ್ತಿತ್ವ, ಕೊನೆಯದಾಗಿ ಮೇಲಿನ ಎಲ್ಲ ಅಂಶಗಳು ಅಂತ ಇರೋದು. ಓಕೆ, ಈ ಮೇಲಿನ 3 ಅಂಶಗಳಂತ 3 ಆಪ್ಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಈ 3 ಕಾರಣಗಳಿಂದಾಗಿ ಬೌದ್ಧ ಧರ್ಮ ಭಾರತದಲ್ಲಾಗಿರ್ಬೋದು, ಭಾರತದ ಹೊರಗಡೆಯೂ ಸಹ ಹೆಚ್ಚು ಪ್ರಸಾರ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂತ. ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋದರೆ ಕ್ವಶನಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿರುವಂಥ 3 ಆಪ್ಷನ್ಸ್ ಮಾತ್ರ ಇದಕ್ಕೆ ಕಾರಣ ಅಂತ ಹೇಳಂಗಿಲ್ಲ. ಆ 3 ಕಾರಣಗಳ ಜೊತೆ ಇನ್ನೂ ಅನೇಕ ಕಾರಣಗಳನ್ನು ನಾವು ಗುರುತಿಸ್ಬೋದು. ಅಂದರೆ ಬೌದ್ಧ ಧರ್ಮ ಹೆಚ್ಚು ಪ್ರಸಾರ ಆಗಲಿಕ್ಕೆ ಕಾರಣವಾದಂಥ ಅಂಶಗಳು ಯಾವುವು ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಸರಳ ಬೋಧನೆಗಳು. ಅಂದರೆ ಗೌತಮ ಬುದ್ಧ ಅವರು ಬೌದ್ಧ ಧರ್ಮದಲ್ಲಿ ಬೋಧಿಸಿರುವಂಥ ವಿಚಾರಗಳು ಹೆಚ್ಚು ಸರಳವಾಗಿದ್ದು ಜನರು ಈಸಿಯಾಗಿ ಅವರ ಬೋಧನೆ ಅಥವಾ ಆಚರಣೆಗಳನ್ನು ಪಾಲಿಸ್ಬೋದಾಗಿತ್ತು. ಸೆಕೆಂಡ್ ಒನ್ ದೇಶೀಯ ಭಾಷೆಗಳನ್ನು ಬಳಕೆ ಮಾಡಿಕೊಳ್ತಾರೆ. ಗೌತಮ ಬುದ್ಧ ಅವರು ತಮ್ಮ ಬೋಧನೆಗೆ ಬಳಸ್ಕೊಂಡಿರುವಂಥ ಭಾಷೆಗಳಂದರೆ ಪಾಳಿ ಮತ್ತು ಪ್ರಾಕೃತ. ಈ ಭಾಷೆಗಳು ಜನಸಾಮಾನ್ಯರ ಭಾಷೆಗಳಾಗಿದ್ದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಸಂಸ್ಕೃತ ಭಾಷೆಯಿಂದಾಗಿ ಬಹುತೇಕ ಜನರು ವಂಚಿತರಾಗಿದ್ದರು. ಕೆಲವೊಂದು ವರ್ಗಕ್ಕೆ ಮಾತ್ರ ಸಂಸ್ಕೃತ ಭಾಷೆ ಸೀಮಿತ ಆಗಿತ್ತು. ಆದರೆ ಗೌತಮ ಬುದ್ಧ ಅವರ ಬೋಧನೆಗಳು, ವಿಚಾರಗಳು, ತತ್ವಗಳೆಲ್ಲ ಜನರಾಡುವ ಸಾಮಾನ್ಯ ಭಾಷೆಯಲ್ಲಿರೋದ್ರಿಂದ ಸಾಮಾನ್ಯ ಜನರು ಈ ಧರ್ಮವನ್ನು ಹೆಚ್ಚಾಗಿ ಅನುಸರಿಸಲಿಕ್ಕೆ ಮುಂದಾಗ್ಬಿಟ್ರು ಅಂತ ಹೇಳ್ಬೋದು. ಸಮಾನತೆ ತತ್ವಕ್ಕೆ ಆದ್ಯತೆ ನೀಡ್ತಾರೆ ಇವರು. ಅಂದರೆ ಲಿಂಗದ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ತಾರತಮ್ಯ ಇರೋದಿಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸ್ಕೊಡ್ತಾರೆ. ಹಾಗಾಗಿ ಜನರು ಹೆಚ್ಚು ಆಕರ್ಷಿತರಾಗ್ತಾರೆ ಅಂತ ಹೇಳ್ಬೋದು. ಗೌತಮ ಬುದ್ಧ ಅವರ ವ್ಯಕ್ತಿತ್ವನೇ ವಿಭಿನ್ನವಾಗಿತ್ತು, ವಿಶಿಷ್ಟವಾಗಿತ್ತು. ಸರಳವಾದಂತಹ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಬೌದ್ಧ ಧರ್ಮ ಹೆಚ್ಚು ಪ್ರಸಾರ ಆಗುತ್ತೆ ಅಂತ ಗುರುತಿಸಲಾಗುತ್ತೆ. ಅಷ್ಟೇ ಅಲ್ಲ, ಗೌತಮ ಬುದ್ಧ ಅವರ ವಿಚಾರಗಳನ್ನು, ತತ್ವಗಳನ್ನು ದೇಶ ವಿದೇಶಗಳಿಗೆ ತಲುಪಿಸಿರುವಂಥ ಕೀರ್ತಿ ಬೌದ್ಧ ಸನ್ಯಾಸಿಗಳಿಗೂ ಸಲ್ಲುತ್ತೆ. ಅಂದರೆ ಭಾರತ ಅಷ್ಟೇ ಅಲ್ಲ, ಭಾರತದ ಹೊರಗಡೆಯೂ ಸಹ ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ಇವರ ವಿಚಾರಗಳನ್ನು ತಲುಪಿಸ್ತಾರೆ. ಅವರು ಸಹ ಬೌದ್ಧ ಧರ್ಮದ ಪ್ರಸಾರಕ್ಕೆ ಕಾರಣರಂತ ಗುರುತಿಸಲಾಗುತ್ತೆ. ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಸಾಮ್ರಾಟ ಅಶೋಕ ತಮ್ಮ ಮಕ್ಕಳನ್ನು ಸಿಲೋನಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಳಿಸ್ಕೊಟ್ಟಿರೋದನ್ನು ಸಹ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಕನಿಷ್ಕನ ಕಾಲದಲ್ಲಿಯೂ ಕೂಡ ಬೌದ್ಧ ಧರ್ಮ ಭಾರತದ ಹೊರಗಡೆ ಪ್ರಸಾರ ಆಗುತ್ತೆ. ಹಾಗಾಗಿ ನಾವು ಕನಿಷ್ಕನಿಗೆ 2ನೇ ಅಶೋಕ ಅಂತ ಕೂಡ ಕರಿತೇವೆ. ಅದರ ಜೊತೆಗೆ ಆ ಸಂದರ್ಭ ಅಥವಾ ಆ ನಂತರದ ರಾಜರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡ್ತಾರೆ. ಅತ್ಯಂತ ಪ್ರಮುಖವಾಗಿ ಅಶೋಕ ಚಕ್ರವರ್ತಿ ಆಗಿರ್ಬೋದು, ಕುಶಾಣರಲ್ಲಿ ಕನಿಷ್ಕ ಆಗಿರ್ಬೋದು, ವರ್ಧನಲ್ಲಿ ಬಂದಾಗ ಹರ್ಷವರ್ಧನ ಆಗಿರ್ಬೋದು, ಇವರೆಲ್ಲರೂ ಸಹ ಬೌದ್ಧ ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ, ಪ್ರೋತ್ಸಾಹ ನೀಡ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಬೌದ್ಧ ಧರ್ಮ ಭಾರತದಲ್ಲಿ ಮತ್ತು ಭಾರತದ ಹೊರಗಡೆಯೂ ಸಹ ಹೆಚ್ಚು ಪ್ರಸಾರ ಆಗಿರೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ, ಹಾಗಾದರೆ ಭಾರತ ಮತ್ತು ಭಾರತದ ಹೊರಗಡೆ ಅಂತ ನೋಡಿದಾಗ ಯಾವ ಯಾವ ಏರಿಯಾ ಅಥವಾ ದೇಶದಲ್ಲಿ ಬೌದ್ಧ ಧರ್ಮ ಪ್ರಸಾರಗೊಂಡಿದೆ ಅಂತ ನೋಡೋದಾದರೆ ಚೀನಾ ಆಗಿರ್ಬೋದು, ಟಿಬೆಟ್ ಆಗಿರ್ಬೋದು, ಮ್ಯಾನ್ಮಾರ್ ಆಗಿರ್ಬೋದು, ಸಿಲೋನ್ ಅಥವಾ ಶ್ರೀಲಂಕಾ ಅಂತ ಹೇಳೋದು, ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾ, ಹೀಗೆ ಸಾಕಷ್ಟು ದೇಶಗಳಲ್ಲಿ ಮತ್ತು ಸಾಕಷ್ಟು ಏರಿಯಾದಲ್ಲಿ ಬೌದ್ಧ ಧರ್ಮ ಪ್ರಸಾರ ಆಗಿರೋದನ್ನು ನಾವು ಕಾಣ್ತೇವೆ.
ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು, ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬೌದ್ಧ ಸ್ತೂಪ ಅವಶೇಷಗಳು ಕಂಡು ಬರುತ್ತವೆ ಅಂತ ಪ್ರಶ್ನೆ ಇರೋದು. ಈ ಪ್ರಶ್ನೆಗೆ ಆಪ್ಷನ್ಸ್ ಆಗಿರೋದು ಸನ್ನತಿ, ಬೀದರ್, ಎಲ್ಲೋರ ಮತ್ತು ಮೂಡಗೆರೆ ಅಂತ 4 ಸ್ಥಳಗಳನ್ನು ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಪ್ಲೇಸಸನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು ನಾವು ಆ 4 ಆಪ್ಷನ್ಸಲ್ಲಿ ಯಾವ ಸ್ಥಳ ಅಂತ. ಆಮೇಲೆ ಬೌದ್ಧ ಸ್ತೂಪ ಅವಶೇಷಗಳಿರಬೇಕು ಆ ಸ್ಥಳದಲ್ಲಿ, ಅಂಥ ಸ್ಥಳವನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಬಹುತೇಕ ಜನರಿಗೆ ಗೊತ್ತಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಸನ್ನತಿ ಅಂತ. ಓಕೆ, ಸನ್ನತಿ ಬಗ್ಗೆ ಕೆಲವೊಂದು ವಿಚಾರ ನೋಡೋದಾದರೆ, ಮೊದಲನೇದಾಗಿ ಸನ್ನತಿ ಯಾವ ಜಿಲ್ಲೆಯಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕು. ಆಮೇಲೆ ಅಲ್ಲಿರುವಂಥ ವಿಶೇಷತೆ ಬಗ್ಗೆ ಗೊತ್ತಿರಬೇಕು ನಿಮಗೆ. ಮೊದಲನೇದಾಗಿ ಸನ್ನತಿ ಇರೋದು ಕಲಬುರಗಿ ಜಿಲ್ಲೆಯಲ್ಲಿ. ಓಕೆ, ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಸನ್ನತಿ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸುವಂಥ ಒಂದು ಹಿಸ್ಟೋರಿಕಲ್ ಪ್ಲೇಸ್ ಆಗಿದೆ. ಅಲ್ಲಿ ಅಶೋಕನ ಶಾಸನ ದೊರಕಿದೆ. ಅಷ್ಟೇ ಅಲ್ಲ, ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಅವಶೇಷಗಳು ಅಲ್ಲಿ ನಡೆಸಿರುವಂಥ ಉತ್ಖನನದಲ್ಲಿ ಸಾಕಷ್ಟು ಅವಶೇಷಗಳು ದೊರಕಿರೋದನ್ನು ನಾವು ಕಾಣ್ತೇವೆ. ಇನ್ನು ನಾವು ಡಿಟೇಲ್ ಆಗಿ ನೋಡ್ತಾ ಹೋದರೆ ಸನ್ನತಿ ಮತ್ತು ಸನ್ನತಿಯ ಸುತ್ತಮುತ್ತಲಿನ ಸ್ಥಳಗಳಲ್ಲಿ ನಾವು ಬೌದ್ಧ ಧರ್ಮದ ಅವಶೇಷಗಳನ್ನು ಗುರುತಿಸಬಹುದು. ಪರ್ಟಿಕ್ಯುಲರ್ ಪ್ಲೇಸ್ ನೋಡೋದಾದರೆ ಕಲಬುರಗಿ ಜಿಲ್ಲೆಯ ಸನ್ನತಿ ಸಮೀಪದ ಕನಗನಹಳ್ಳಿ ಅನ್ನುವಂಥ ಪ್ಲೇಸ್, ಸನ್ನತಿಯ ಸಮೀಪದಲ್ಲಿರುವಂಥ ಒಂದು ಹಳ್ಳಿ. ಆ ಊರಿನಲ್ಲೇ ಬೌದ್ಧ ಸ್ತೂಪದ ಅವಶೇಷಗಳನ್ನು ನಾವು ಕಾಣಬಹುದು. ಉತ್ಖನನದಲ್ಲಿ ದೊರಕಿರುವಂಥ ಬೌದ್ಧ ಸ್ತೂಪದ ಅವಶೇಷಗಳನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಎಕ್ಸಾಮಲ್ಲಿ ಸನ್ನತಿ ಮತ್ತು ಕನಗನಹಳ್ಳಿ ಅಂತ 2 ಆಪ್ಷನ್ಸ್ ಇದ್ದಾಗ ನೀವು ಕನಗನಹಳ್ಳಿ ಆಪ್ಷನ್ಗೆ ಸರಿಯಾದ ಉತ್ತರ ಗುರುತಿಸಬೇಕು. ಒಂದು ವೇಳೆ ಕನಗನಹಳ್ಳಿ ಅನ್ನುವಂಥ ಆಪ್ಷನ್ಸ್ ಇರಲಿಲ್ಲ ಅಂದರೆ ಆವಾಗ ನೀವು ಸನ್ನತಿಯನ್ನು ಸರಿಯಾದ ಉತ್ತರ ಅಂತ ಗುರುತಿಸಬೇಕಾಗತ್ತೆ. ಅಂದರೆ ನಾವು ಡಿಟೇಲ್ ಆಗಿ ಅಥವಾ ಎಕ್ಯುರೇಟ್ ಆಗಿ ನೋಡ್ತಾ ಹೋದರೆ ಕನಗನಹಳ್ಳಿಯಲ್ಲಿ ಬೌದ್ಧ ಸ್ತೂಪ ಅವಶೇಷಗಳನ್ನು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಕನಗನಹಳ್ಳಿಯಲ್ಲಿ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಉತ್ಖನನದಲ್ಲಿ ಸಾಕಷ್ಟು ಅವಶೇಷಗಳು ದೊರಕಿರೋದನ್ನು ನಾವು ಕಾಣ್ತೇವೆ. ಮತ್ತು ಸಾಕಷ್ಟು ವಿಗ್ರಹಗಳನ್ನು ಕೂಡ ಅಲ್ಲಿ ಕಲ್ಲಿನಲ್ಲಿ ಕೆತ್ತಿರುವಂಥ ವಿಗ್ರಹಗಳು ಲಭಿಸಿರೋದನ್ನು ನಾವು ನೋಡ್ತೇವೆ. ಸ್ಪೆಷಲಿ ಹೆಚ್ಚು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಒಂದು ನಾನು ಗುರುತಿಸಿರೋದು, ಆಸೀನ ಮತ್ತು ಸ್ಥಾನಕ ಭಂಗಿಯಲ್ಲಿ ಕೂತಿರುವಂತಹ ಗೌತಮ ಬುದ್ಧರ ಶಿಲ್ಪಗಳನ್ನು ನಾವಿಲ್ಲಿ ನೋಡ್ಬೋದಾಗಿದೆ, ಇಲ್ಲಿನ ಉತ್ಖನನದಲ್ಲಿ ಲಭಿಸಿದ್ದಾವೆ. ಹಾಗಾಗಿ ಸನ್ನತಿ, ಕನಗನಹಳ್ಳಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸುವಂಥ ಸ್ಥಳಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಒಂದು ಇದಕ್ಕೆ ರಿಲೇಟೆಡ್ ಆಗಿ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರ ಕ್ಲಿಯರ್ ಆಗಬೇಕು ನಿಮಗೆ. ಸ್ತೂಪ, ಚೈತ್ಯ ಮತ್ತು ವಿಹಾರ ಅನ್ನುವಂಥ ಹೆಸರುಗಳು ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿಯಲ್ಲಿ ಮೇಲಿನ ಮೇಲೆ ಬರ್ತಾ ಇರ್ತವೆ. ಮತ್ತು ಯಾವುದಾದ್ರೂ ನಾವು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಸ್ತೂಪ, ಚೈತ್ಯ ಮತ್ತು ವಿಹಾರಗಳಿರೋದನ್ನು ನಾವು ನೋಡ್ತೇವೆ. ಹಾಗಾದರೆ ನಮಗೆ ಗೊತ್ತಾಗಬೇಕಾಗಿದ್ದು ಏನಂದರೆ ಸ್ತೂಪ ಅಂದರೆ ಏನು, ಚೈತ್ಯ ಅಂದರೆ ಏನು, ವಿಹಾರಗಳಂದರೆ ಏನು, ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂತಹ ಕಲೆ ವಾಸ್ತುಶಿಲ್ಪಗಳಾಗಿದ್ದಾವೆ ಇವು ಅನ್ನೋದು ನಮಗೆ ಗೊತ್ತಿರಬೇಕು. ಫಸ್ಟ್ ಒಂದು ಸ್ತೂಪದ ಬಗ್ಗೆ ನೋಡ್ತಾ ಹೋದರೆ ಗೌತಮ ಬುದ್ಧ ಮತ್ತು ಬೌದ್ಧ ಸನ್ಯಾಸಿಗಳ ಅವಶೇಷಗಳನ್ನು ಸಂಗ್ರಹಿಸಿಟ್ಟಂಥ ಸ್ಥಳಗಳಿಗೆ ಸ್ತೂಪ ಅಂತ ಕರೆಯೋದು. ಸಾಮಾನ್ಯವಾಗಿ ಆಲ್ರೆಡಿ ಒಂದು ಇಮೇಜ್ ಕಾಣಿಸ್ತಾ ಇದೆ, ಸಾಂಚಿಯಲ್ಲಿರುವಂಥ ಒಂದು ಫೇಮಸ್ ಸ್ತೂಪ ಅರ್ಧ ಗೋಳಾಕಾರದ ರಚನೆ ಇರೋದು ಕಂಡುಬರುತ್ತೆ. ನಮ್ಮ ದೇಶದಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಸ್ತೂಪ ಯಾವುದಂದರೆ ಸಾಂಚಿ ಸ್ತೂಪ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿದೆ ಅಂತ. ಸಾಂಚಿ ಇರೋದು ಇವತ್ತಿನ ಮಧ್ಯಪ್ರದೇಶ ರಾಜ್ಯದಲ್ಲಿ. ಓಕೆ, ಇಷ್ಟು ವಿಚಾರ ಸ್ತೂಪಕ್ಕೆ ರಿಲೇಟೆಡ್ ಆಗಿ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಒಂದು ಚೈತ್ಯದ ಬಗ್ಗೆನೂ ಗೊತ್ತಿರಬೇಕು. ಏನಿದು ಚೈತ್ಯ ಅಂದರೆ ಬೌದ್ಧ ಧರ್ಮೀಯರ ಪ್ರಾರ್ಥನಾ ಮಂದಿರ ಅಂತ ಹೇಳೋದು. ಬೌದ್ಧ ಧರ್ಮೀಯರ ಪ್ರಾರ್ಥನಾ ಮಂದಿರಕ್ಕೆ ನಾವು ಚೈತ್ಯಗಳಂತ ಕರಿತೇವೆ. ಹೆಚ್ಚು ಫೇಮಸ್ ಆಗಿರುವಂಥ ಚೈತ್ಯಗಳನ್ನು ನಾವು ನಾಸಿಕ್ ಮತ್ತು ಕಾರ್ಲೆಗಳಲ್ಲಿ ಕಾಣ್ತೇವೆ. ಈ 2 ಸ್ಥಳಗಳಲ್ಲಿ ಹೆಚ್ಚು ಫೇಮಸ್ ಆಗಿರುವಂಥ ಚೈತ್ಯಗಳನ್ನು ನಾವು ಇವತ್ತಿಗೂ ಕೂಡ ನೋಡ್ಬೋದಾಗಿದೆ. ನೆಕ್ಸ್ಟ್ ಒಂದು ವಿಹಾರ ಅನ್ನುವಂಥ ವರ್ಡ್ ಕೂಡ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರೋದು. ಏನಿದು ವಿಹಾರ ಅಂತ ನೋಡೋದಾದರೆ ಬೌದ್ಧ ಸನ್ಯಾಸಿಗಳ ವಸತಿ ಸ್ಥಳಗಳಿಗೆ ವಿಹಾರಗಳಂತ ಕರೆಯಲಾಗುತ್ತೆ. ನಾಸಿಕ್, ಗಯಾದಲ್ಲಿ ನಾವು ಹೆಚ್ಚು ಐತಿಹಾಸಿಕವಾಗಿ ಇಂಪಾರ್ಟೆಂಟ್ ಆಗಿರುವಂಥ ವಿಹಾರಗಳನ್ನು ನೋಡ್ತೇವೆ. ಐತಿಹಾಸಿಕವಾಗಿ ಸ್ಕ್ರೀನ್ ಮೇಲೆ ಇಮೇಜ್ ಕಾಣಿಸ್ತಾ ಇರೋದು ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ ನಗರದಲ್ಲಿರುವಂತಹ ಬುದ್ಧ ವಿಹಾರ ಆಗಿದೆ. ಇದು ಕೂಡ ಅತ್ಯಂತ ಪ್ರಮುಖವಾದಂಥ ಬೌದ್ಧರಿಗೆ ಪವಿತ್ರವಾದಂತಹ ಸ್ಥಳ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ಇರೋದು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಚೈತ್ಯ ಮತ್ತು ವಿಹಾರಗಳ ನಡುವಿನ ವ್ಯತ್ಯಾಸವೇನು ಅಂತ. ನಾವು ಇಲ್ಲಿವರೆಗೂ ಚರ್ಚೆ ಮಾಡಿದೆವಲ್ವ ವಿಹಾರ ಮತ್ತು ಚೈತ್ಯ ಅಂತ, ಅದಕ್ಕೆ ರಿಲೇಟೆಡ್ ಆಗಿ ಯಾವ ರೀತಿ ಕ್ವಶನ್ ಫ್ರೇಮ್ ಆಗಿದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆಪ್ಷನ್ಸ್ ನೋಡ್ತಾ ಹೋದರೆ ವಿಹಾರಗಳು ಪೂಜಾ ಸ್ಥಳಗಳಾದರೆ ಚೈತ್ಯಗಳು ಬೌದ್ಧ ಸನ್ಯಾಸಿಗಳು ವಿರಮಿಸುವಂತಹ ತಾಣಗಳಂತ ಫಸ್ಟ್ ಆಪ್ಷನ್ಸ್ ಇರೋದು. ಸೆಕೆಂಡ್ ಆಪ್ಷನ್ಸ್ ನೋಡ್ತಾ ಹೋದರೆ ವಿಹಾರಗಳು ಬೌದ್ಧ ಸನ್ಯಾಸಿಗಳು ವಿರಮಿಸುವ ಸ್ಥಳಗಳಾದರೆ ಚೈತ್ಯಗಳು ಪೂಜಾ ತಾಣಗಳಾಗಿದ್ದಾವೆ ಅಂತ. ಥರ್ಡ್ ಆಪ್ಷನ್ಸ್ ಇರೋದು 2ರ ಮಧ್ಯದಲ್ಲಿ ಯಾವುದೇ ಭೌತಿಕ ವ್ಯತ್ಯಾಸ ಇಲ್ಲ ಅಂತಿರೋದು.
ಕೊನೆಯದಾಗಿ ಮೇಲಿನ ಯಾವುದು ಅಲ್ಲ ಅಂತ ಇರೋದು. ಆಲ್ರೆಡಿ ನಾವು ಪ್ರೀವಿಯಸ್ಸಲ್ಲೇ ಚರ್ಚೆ ಮಾಡಿದ್ದೇವೆ. ವಿಹಾರಗಳಂದರೆ ಬೌದ್ಧ ಸನ್ಯಾಸಿಗಳ ವಸತಿ ಸ್ಥಳಗಳಂತ ಗುರುತಿಸಿರೋದು. ಚೈತ್ಯ ಅಂದರೆ ಅವರ ಪ್ರಾರ್ಥನಾ ಮಂದಿರ ಅಥವಾ ಪೂಜಾ ಸ್ಥಳ ಅಂತ. ಈ ಎರಡು ಡೆಫಿನೇಷನ್ ನಮಗೆ ಕ್ಲಿಯರ್ ಆಗಿದ್ದರೆ ಈ ಪ್ರಶ್ನೆಗೆ ಎರಡನೇ ಆಪ್ಷನ್ಸ್ ಸರಿಯಾದ ಉತ್ತರ ಅಂತ ಗುರುತಿಸ್ಬೋದಾಗಿದೆ. ಅಂದರೆ ವಿಹಾರಗಳೆಂದರೆ ಬೌದ್ಧ ಸನ್ಯಾಸಿಗಳು ವಿರಾಮಿಸುವಂತಹ ಸ್ಥಳಗಳು, ಚೈತ್ಯಗಳೆಂದರೆ ಬೌದ್ಧ ಧರ್ಮೀಯರ ಪೂಜಾ ತಾಣಗಳಂತ. ನೆಕ್ಸ್ಟ್ ಒಂದು ಕ್ವಶನ್ ಇರೋದು, ಎಲ್ಲೋರದಲ್ಲಿರುವಂತಹ ಗುಹೆಗಳು ಮತ್ತು ದೇಗುಲಗಳು ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂತ. ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತಹ ಎಲ್ಲೋರದಲ್ಲಿರುವಂತಹ ಗುಹಾಂತರ ದೇವಾಲಯಗಳಾಗಿರ್ಬೋದು ಅಥವಾ ಗುಹೆಗಳಾಗಿರ್ಬೋದು ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ಪ್ರಶ್ನೆ ಇರೋದು. ಬೌದ್ಧ ಧರ್ಮಕ್ಕೆ ಮಾತ್ರ, ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಮಾತ್ರ ಅಂತಿರೋದು. ಥರ್ಡ್ ಆಪ್ಷನ್ಸು ಹಿಂದೂ ಮತ್ತು ಜೈನ ಧರ್ಮಕ್ಕೆ ಮಾತ್ರ ಅಂತಿರೋದು. ಕೊನೆಯ ಆಪ್ಷನ್ಸ್ ಇರೋದು ಬೌದ್ಧ, ಜೈನ ಮತ್ತು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಾವೆ ಅಂತ ಇರೋದು. ಎಲ್ಲರ ನಿಮಗೆಲ್ಲ ಗೊತ್ತಿರುವ ಹಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪ್ಲೇಸಲ್ಲಿ ಸೇರ್ಪಡೆಯಾಗಿರುವಂಥ ಒಂದು ಐತಿಹಾಸಿಕ ತಾಣ. ಹಾಗಾಗಿ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಫ್ರೇಮ್ ಆಗ್ಬೋದು. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತ ನೋಡ್ತಾ ಹೋದರೆ, ಎಲ್ಲೋರದಲ್ಲಿರುವಂತಹ ದೇವಾಲಯಗಳು ಮತ್ತು ಗುಹಾಂತರ ಏನು ದೇವಾಲಯಗಳಿದ್ದಾವಲ್ವ, ಆ ಎಲ್ಲ ಗುಹಾಂತರ ದೇವಾಲಯಗಳಲ್ಲಿ ನಾವು ಬೌದ್ಧ ಧರ್ಮ, ಜೈನ ಮತ್ತು ಹಿಂದೂ ಧರ್ಮ ಈ ಮೂರು ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಸ್ಮಾರಕಗಳನ್ನು ನಾವಲ್ಲಿ ಕಾಣ್ಬೋದಾಗಿದೆ. ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋದರೆ ಎಲ್ಲೋರದಲ್ಲಿ ಸಾಕಷ್ಟು ಗುಹಾಂತರ ದೇವಾಲಯಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಗುರುತಿಸೋದು 34 ಗುಹಾಂತರ ದೇವಾಲಯಗಳು. ಅದರಲ್ಲಿ ಕೆಲವೊಂದು ಗುಹಾಂತರ ದೇವಾಲಯಗಳು ಹಿಂದೂ ಧರ್ಮಕ್ಕೆ ರಿಲೇಟೆಡ್ ಆಗಿದ್ದಾವೆ, ಇನ್ನೂ ಕೆಲವೊಂದು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿದ್ದಾವೆ, ಇನ್ನೂ ಕೆಲವೊಂದು ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರೋದು ಸಹ ನಾವು ಕಾಣ್ತೇವೆ. ಅಂದರೆ ಮೊದಲನೇ ಗುಹೆಯಿಂದ 12ನೇ ಗುಹೆ, ಫಸ್ಟ್ 12 ಗುಹೆಗಳಂತ ಗುರುತಿಸ್ತೇವಲ್ವ, ಅವೆಲ್ಲವೂ ಕೂಡ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರೋದು. ಆ ನಂತರದ 17 ಗುಹೆಗಳೇನಿದ್ದಾವಲ್ವ ಅವೆಲ್ಲವೂ ಕೂಡ ಹಿಂದೂ ಧರ್ಮಕ್ಕೆ ರಿಲೇಟೆಡ್ ಆಗಿರೋದು. ಇನ್ನು 5 ಗುಹಾಂತರ ದೇವಾಲಯಗಳಿದಾವಲ್ವ ಅವೆಲ್ಲವೂ ಕೂಡ ಜೈನ ಧರ್ಮಕ್ಕೆ ರಿಲೇಟೆಡ್ ಆಗಿರೋದು. ಈ ರೀತಿ ಎಲ್ಲೋರದಲ್ಲಿ ನಾವು ಕೇವಲ ಯಾವುದೋ ಒಂದು ಧರ್ಮದ ದೇವಾಲಯಗಳು ಅಥವಾ ಒಂದು ಧರ್ಮದ ಐತಿಹಾಸಿಕ ಸ್ಮಾರಕ ಅಂತ ಹೇಳಂಗಿಲ್ಲ. ಅಲ್ಲಿ ನಾವು 3 ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಸ್ಮಾರಕಗಳನ್ನು ನಾವು ಕಾಣ್ತೇವೆ. ಓಕೆ, ಸ್ಕ್ರೀನಲ್ಲಿ ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ ಒಂದು ಎಲ್ಲೋರದ ಕೈಲಾಸನಾಥ್ ಟೆಂಪಲ್ ಹೆಚ್ಚು ಫೇಮಸ್ ಆಗಿರೋದು ಮತ್ತು ಹೆಚ್ಚು ಬಾರಿ ಅದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವಶನ್ ಕೂಡ ಫ್ರೇಮ್ ಆಗಿದೆ. ಅದ್ರ ಬಗ್ಗೆ ಮತ್ತೆ ನಾವು ರಾಷ್ಟ್ರಕೂಟದಲ್ಲಿ ಬಂದಾಗ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಇರೋದು, ಗೌತಮ ಬುದ್ಧ ಅವರಿಗೆ ಏಷ್ಯಾದ ಬೆಳಕು ಅಂತ ಕರೆದವರು ಯಾರು ಅಂತ. ಓಕೆ, ಎಡ್ವಿನ್ ಅರ್ನಾಲ್ಡ್, ಮ್ಯಾಕ್ಸ್ವೆಲ್, ಮ್ಯಾಕ್ಸ್ ಮುಲ್ಲರ್, ಮೇಲಿನ ಯಾರೂ ಅಲ್ಲ ಅಂತ. ಈ ರೀತಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಗೌತಮ ಬುದ್ಧ ಅವರಿಗೆ ಏಷ್ಯಾದ ಬೆಳಕು ಅಂತ ಕರೆದವರು ಎಡ್ವಿನ್ ಅರ್ನಾಲ್ಡ್ ಅವರು. ಬೇಸಿಕ್ ಆಗಿ PCPS ಅಂತ ಎಕ್ಸಾಮಲ್ಲಿ ಬೇಸಿಕ್ ಲೆವೆಲಲ್ಲಿ ಇಂಥ ಪ್ರಶ್ನೆಗಳು ಬರುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ ವರ್ಷ ಯಾವುದು ಅಂತ. 1954, 1956, 1966 ಮತ್ತು 1950 ಅಂತ. ಅಂದರೆ ಯಾವ ವರ್ಷದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅಂತ ಪ್ರಶ್ನೆ ಇರೋದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1956. 1956ರಲ್ಲಿ ನಾಗಪುರದಲ್ಲಿ ಬೌದ್ಧ ಧರ್ಮಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಜನರೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಓಕೆ, ಈ ಸಂದರ್ಭದಲ್ಲಿ ಬೌದ್ಧ ಭಿಕ್ಷು ಚಂದ್ರಮಣಿ ದಿವ್ಯ ಸಾನ್ನಿಧ್ಯ ವಹಿಸಿದ್ರು ಅನ್ನೋದು ಕೂಡ ವಿಶೇಷವಾಗಿರುತ್ತೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ರಿಲೇಟೆಡ್ ಆಗಿ ಈ 2 ವಿಚಾರಗಳು ನಿಮ್ಗೆ ಕ್ಲಿಯರ್ ಆಗಿರಬೇಕು. ಯಾವ ವರ್ಷದಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು, ಯಾವ ಸ್ಥಳದಲ್ಲಿ, ಮತ್ತು ಯಾರು ದಿವ್ಯ ಸಾನ್ನಿಧ್ಯ ವಹಿಸ್ಕೊಂಡಿದ್ರು ಅವತ್ತಿನ ದಿನ ಅಥವಾ ಆ ಸಂದರ್ಭದಲ್ಲಿ ಅನ್ನೋದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು, ಕೆಳಗಿನವುಗಳಲ್ಲಿ ಯಾವುದಕ್ಕೆ ಜಾತಕಗಳು ಸಂಬಂಧಿಸಿದ್ದಾವೆ ಅಂತ. ಅಂದರೆ ಜಾತಕಗಳು ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ಕ್ವಶನ್ ಫ್ರೇಮ್ ಆಗಿದೆ. ಗೌತಮ ಬುದ್ಧ ಅವರ ಜೀವನಕ್ಕೆ, ಬೌದ್ಧ ಧರ್ಮದ ಮಹಾನ್ ಸಂತರಿಗೆ ರಿಲೇಟೆಡ್ ಆಗಿದೆ, ಗೌತಮ ಬುದ್ಧ ಅವರ ಭವಿಷ್ಯದ ಜೀವನದ ಬಗ್ಗೆ ಇದೆ, ಮತ್ತು ಗೌತಮ ಬುದ್ಧ ಅವರ ಹಿಂದಿನ ಜೀವನಕ್ಕೆ ರಿಲೇಟೆಡ್ ಆಗಿದೆ ಅಂತ ಇದೆ. ಓಕೆ, ಜಾತಕಗಳ ಬಗ್ಗೆ ಬಂದಾಗ ಬೌದ್ಧ ಧರ್ಮದಲ್ಲಿ ನೀವು ಅದ್ರ ಬಗ್ಗೆ ಅಭ್ಯಾಸ ಮಾಡಿರಬಹುದು. ಜಾತಕಗಳು ರಿಲೇಟೆಡ್ ಆಗಿರೋದು ಗೌತಮ ಬುದ್ಧ ಅವರ ಹಿಂದಿನ ಜೀವನ ಅಥವಾ ಹಿಂದಿನ ಜನ್ಮಗಳಿಗೆ ರಿಲೇಟೆಡ್ ಆಗಿರೋದು. ಓಕೆ, ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಕೂಡ ಬೇಸಿಕ್ ಆಗಿ ಸಾಕಷ್ಟು ಬಾರಿ ಕ್ವಶನ್ ಫ್ರೇಮ್ ಆಗಿದೆ. ಜಾತಕಗಳು ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿದೆ ಅಥವಾ ಯಾರಿಗೆ ರಿಲೇಟೆಡ್ ಆಗಿದೆ, ಪರ್ಟಿಕ್ಯುಲರ್ ಗೌತಮ ಬುದ್ಧ ಅವರಿಗೆ ರಿಲೇಟೆಡ್ ಆಗಿ ಬಂದಾಗ ಗೌತಮ ಬುದ್ಧ ಅವರ ಯಾವ ಜೀವನ ಅಥವಾ ಯಾವ ವಿಚಾರದ ಬಗ್ಗೆ ಜಾತಕಗಳು ಕ್ಲಿಯರ್ ಮಾಡ್ತಾವಂತ ಕೇಳ್ಬೋದು. ಜಾತಕಗಳು ರಿಲೇಟೆಡ್ ಆಗಿರೋದು ಗೌತಮ ಬುದ್ಧ ಅವರ ಹಿಂದಿನ ಜೀವನ ಅಥವಾ ಹಿಂದಿನ ಜನ್ಮಗಳಿಗೆ ರಿಲೇಟೆಡ್ ಆಗಿರೋದು. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು, ತ್ರಿಪಿಟಕಗಳು ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಥವಾ ಯಾವ ಧರ್ಮದ ಪವಿತ್ರ ಗ್ರಂಥಗಳಂತ ಪರಿಗಣಿಸಲಾಗುತ್ತೆ ಅಂತ.
ಜೈನ ಧರ್ಮನ, ಬೌದ್ಧ ಧರ್ಮನ, ಹಿಂದೂ ಧರ್ಮನ, ಪಾರ್ಸಿ ಧರ್ಮನ ಅಂತ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ತ್ರಿಪಿಟಕಗಳ ಬಗ್ಗೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ. ನಾವು ಬೌದ್ಧ ಧರ್ಮದ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ವಿನಯ, ಸುತ್ತ, ಅಭಿಧಮ ಅನ್ನುವಂಥ 3 ತ್ರಿಪಿಟಕಗಳು ಅಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ನೀವು ಈಸಿಯಾಗಿ ಇದಕ್ಕೆ ಸರಿಯಾದ ಉತ್ತರ ಗುರುತಿಸ್ಬೋದು. ತ್ರಿಪಿಟಕಗಳು ರಿಲೇಟೆಡ್ ಆಗಿರೋದು ಬೌದ್ಧ ಧರ್ಮಕ್ಕೆ, ಅಂದರೆ ಬೌದ್ಧ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳಂತ ಗುರುತಿಸಲಾಗುತ್ತೆ. ಓಕೆ, ಆ ತ್ರಿಪಿಟಕಗಳು ಯಾವ ಭಾಷೆಯಲ್ಲಿದ್ದಾವೆ ಮತ್ತು ಯಾವ ಪಿಟಕ ಯಾವ ವಿಷಯಕ್ಕೆ ರಿಲೇಟೆಡ್ ಆಗಿದೆ ಅನ್ನೋದು ಕೂಡ ಗೊತ್ತಿರಬೇಕು. ತ್ರಿಪಿಟಕಗಳು ಪಾಳಿ ಭಾಷೆಯಲ್ಲಿ ರಚನೆ ಆಗಿರೋದು. ತ್ರಿಪಿಟಕಗಳಂದರೆ ಯಾವಿದ್ದಾವೆ ಅಂತ ನೋಡ್ತಾ ಹೋದರೆ ವಿನಯ, ಸುತ್ತ ಮತ್ತು ಅಭಿಧಮ ಅನ್ನುವಂಥ ಈ 3 ಪಿಟಕಗಳಿಗೆ ಒಟ್ಟಾಗಿ ತ್ರಿಪಿಟಕಗಳಂತ ಕರೆಯೋದು. ಇದರಲ್ಲಿ ವಿನಯ ಪಿಟಕ ಎದರ ಬಗ್ಗೆ ಹೇಳುತ್ತೆ ಅಂತ ನೋಡ್ತಾ ಹೋದರೆ ಭಿಕ್ಷು ಮತ್ತು ಭಿಕ್ಷುಣಿಯರು ಪಾಲಿಸಬೇಕಾದಂಥ ನೀತಿ ನಿಯಮಗಳು ಏನು ಅನ್ನುವಂಥ ವಿಚಾರಗಳನ್ನು ವಿನಯ ಪಿಟಕದಲ್ಲಿ ಸಂಗ್ರಹಿಸಲಾಗಿದೆ. ಸುತ್ತ ಪಿಟಕದ ಬಗ್ಗೆ ನೋಡ್ತಾ ಹೋದರೆ ಗೌತಮ ಬುದ್ಧ ಅವರ ಆತ್ಮಚರಿತ್ರೆಗೆ ಸಂಬಂಧಪಟ್ಟಂಥ ವಿವರಗಳು ಇದರಲ್ಲಿರೋದು ಕಂಡುಬರುತ್ತೆ. ಇನ್ನು ಕೊನೆಯದಾಗಿ ಅಭಿಧಮ್ಮ ಪಿಟಕದಲ್ಲಿ ಬಂದಾಗ ಬೌದ್ಧ ತತ್ವಜ್ಞಾನದ ಬಗ್ಗೆ ಚರ್ಚೆ ಆಗಿರೋದು ಅಥವಾ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಚಾರಗಳು ಅಭಿಧಮ್ಮ ಪಿಟಕದಲ್ಲಿರೋದು ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಮಹಾವಂಶ ಮತ್ತು ದೀಪವಂಶ ಇವು ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ಕ್ವಶನ್ ಫ್ರೇಮ್ ಆಗಿದೆ. ಅಂದರೆ ಮಹಾವಂಶ ಮತ್ತು ದೀಪವಂಶ ಇವು ಹಿಂದೂ ಪುರಾಣಗಳು ಅಥವಾ ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳು, ಸಂಸ್ಕೃತ ನಾಟಕಗಳ ಅಥವಾ ಕನ್ನಡದ ಕೃತಿಗಳ ಅಂತ ಆಪ್ಷನ್ಸ್ ಇರೋದು. ದೀಪವಂಶ, ಮಹಾವಂಶದ ಬಗ್ಗೆ ಬಂದಾಗ ನೀವು ಚಂದ್ರಗುಪ್ತ ಮೌರ್ಯ ಅಥವಾ ಮೌರ್ಯರ ಇತಿಹಾಸದಲ್ಲಿ ಕೂಡ ನಾವು ಇವುಗಳ ಬಗ್ಗೆ ಉಲ್ಲೇಖ ಆಗೋದನ್ನು ಕಾಣ್ತೇವೆ. ಭಾರತದ ಇತಿಹಾಸಕ್ಕೆ ಲಿಖಿತ ಮೂಲಾಧಾರಗಳಂತ ಗುರುತಿಸ್ತೇವಲ್ವಾ, ಅಲ್ಲಿ ಕೂಡ ಇವುಗಳ ಬಗ್ಗೆ ಪ್ರಸ್ತಾಪ ಆಗೋದನ್ನು ಕಾಣ್ತೇವೆ. ಅಷ್ಟೇ ಅಲ್ಲ, ಬೌದ್ಧ ಧರ್ಮದಲ್ಲಿ ಬಂದಾಗ ಇಲ್ಲಿಯೂ ಕೂಡ ಇವುಗಳ ಬಗ್ಗೆ ಉಲ್ಲೇಖ ಆಗೋದನ್ನು ನಾವು ಕಾಣ್ತೇವೆ. ದೀಪವಂಶ, ಮಹಾವಂಶ ಈ 2 ಕೃತಿಗಳು ಅಥವಾ ಈ 2 ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವೆ ಅಂತ ನೋಡ್ತಾ ಹೋದರೆ ಇವು 2 ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳಾಗಿದ್ದಾವೆ. ಅಂದರೆ ಆರಂಭದಿಂದ ಶ್ರೀಲಂಕಾದ ಇತಿಹಾಸವನ್ನು ನಾವು ಅಭ್ಯಾಸ ಮಾಡಲಿಕ್ಕೆ ಬೌದ್ಧ ಧರ್ಮದ ಇತಿಹಾಸದ ಮೇಲೂ ಸಹ ಬೆಳಕು ಚೆಲ್ತಾವೆ. ಅಷ್ಟೇ ಅಲ್ಲ, ಭಾರತದ ಇತಿಹಾಸದ ಮೇಲೂ ಸಹ ದೀಪವಂಶ, ಮಹಾವಂಶ ಈ 2 ವೃತ್ತಾಂತಗಳು ಬೆಳಕು ಚೆಲ್ಲೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಒಂದು ಪ್ರಶ್ನೆ ಇರೋದು ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟಂಥ ಮಾನವ ರೂಪಿ ವಿಗ್ರಹ ಯಾರದ್ದು ಅಂತ. ಆಪ್ಷನ್ಸ್ ಆಗಿರೋದು ಬ್ರಹ್ಮ, ವಿಷ್ಣು, ಬುದ್ಧ ಮತ್ತು ಶಿವ ಅಂತ. ಇದಕ್ಕೆ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಗೌತಮ ಬುದ್ಧರು ಅಂತ. ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟಂಥ ಮಾನವ ರೂಪಿ ವಿಗ್ರಹ ಯಾರ್ದು ಅಂತ ಕೇಳಿದ್ರೆ ಗೌತಮ ಬುದ್ಧ ಅವರ ವಿಗ್ರಹ. ಓಕೆ, ಯಾವ ರೀತಿ ವಿಗ್ರಹಗಳಿದ್ದು ಅಂದರೆ ಗಾಂಧಾರ, ಮಥುರಾ ಶೈಲಿ ಅಂತ ಗುರುತಿಸಲಾಗುತ್ತೆ. ಆ ಗಾಂಧಾರ ಮತ್ತು ಮಥುರಾ ಶೈಲಿಯ ಬಗ್ಗೆ ಮತ್ತೆ ನಾವು ಕುಶಾಣರು ಟಾಪಿಕಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಷ್ಟು ಬೇಸಿಕ್ ವಿಚಾರ ನಿಮಗೆ ಗೊತ್ತಿದ್ರೆ ಸಾಕು ಇಲ್ಲಿ. ನೆಕ್ಸ್ಟ್ ಇನ್ನು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ಕೆಲವೊಂದು ಇತರೆ ವಿಚಾರಗಳ ಬಗ್ಗೆ ನೋಡ್ತಾ ಹೋಗೋಣ ಬುಲೆಟ್ ಪಾಯಿಂಟ್ಸಲ್ಲಿ. ಮೊದಲನೇದಾಗಿ ಬೌದ್ಧ ಧರ್ಮದ ಚಿಹ್ನೆ ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆ ಆಗಿದೆ. ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿ ನಿಮಗೆ ರುಮಿಂಡೈ ಶಾಸನದ ಬಗ್ಗೆ ಕೂಡ ಗೊತ್ತಿರಬೇಕು. ಗೌತಮ ಬುದ್ಧ ಅವರು ಲುಂಬಿನಿ ವನದಲ್ಲಿ ಜನಿಸಿದ್ರು ಅಂತ ನಾವು ಫಸ್ಟ್ ಕ್ವಶನಲ್ಲಿ ಚರ್ಚೆ ಮಾಡಿದೆವಲ್ವಾ, ಆ ಸ್ಥಳದಲ್ಲಿ ಅಶೋಕನ್ನು ಹೊರಡಿಸಿರುವಂಥ ಒಂದು ಶಾಸನವೇ ರುಮಿಂಡೈ ಶಾಸನ. ಈ ಶಾಸನದಲ್ಲಿ ಗೌತಮ ಬುದ್ಧ ಅವರಿಗೆ ಅಶೋಕ ಬುದ್ಧ ಭಗವಾನ ಅಂತ ಹೆಸರಿಸಿರೋದು ಅಥವಾ ಆ ರೀತಿ ಪ್ರಸ್ತಾಪ ಮಾಡಿರೋದನ್ನು ಸಹ ನಾವು ಕಾಣ್ತೇವೆ. ಓಕೆ, ಇನ್ನೂ ಒಂದು ವಿಶೇಷತೆ ಏನಂದರೆ ಗೌತಮ ಬುದ್ಧ ಅವರ ಜನನ, ಅವರ ಜ್ಞಾನೋದಯ ಮತ್ತು ಅವರ ನಿರ್ವಾಣ ಈ 3 ಘಟನೆಗಳು ಸಂಭವಿಸಿದ್ದು ಬುದ್ಧ ಪೂರ್ಣಿಮೆ ಎಂದು ಅನ್ನೋದು ವಿಶೇಷವಾಗಿದೆ. ಇನ್ನು ಗೌತಮ ಬುದ್ಧ ಅವರಿಂದ ಪ್ರಥಮ ಉಪದೇಶ ಪಡೆದ ಸ್ತ್ರೀ ಯಾರು ಅಂತ ನೋಡ್ತಾ ಹೋದರೆ ಪ್ರಜಾಪತಿ ಗೌತಮಿ ಅವರು. ಗೌತಮ ಬುದ್ಧ ಅವರಿಂದ ಕೊನೆಯ ಉಪದೇಶ ಪಡೆದ ವ್ಯಕ್ತಿ ಯಾರು ಅಂತ ನೋಡ್ತಾ ಹೋದರೆ ಸುಭದ್ರ ಆಗಿದ್ದಾರೆ. ಇನ್ನು ಗೌತಮ ಬುದ್ಧ ಅವರಿಗೆ ಸೇವಕ ಆಗಿದ್ದವರು ಅಥವಾ ಸಾರಥಿ ಯಾರಾಗಿದ್ದರು ಅಂತ ನೋಡ್ತಾ ಹೋದರೆ ಚೆನ್ನ ಆಗಿದ್ದ. ಇನ್ನು ಗೌತಮ ಬುದ್ಧ ಅವರಿಗೆ ಹೆಚ್ಚು ಪ್ರಿಯವಾದಂಥ ಕುದುರೆ ಕುಂತಕ ಅಥವಾ ಕಂಟಕ ಅಂತ 2 ಹೆಸರು ಉಲ್ಲೇಖ ಇರೋದು ಪುಸ್ತಕಗಳಲ್ಲಿ ಕಂಡುಬರುತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಬಂದಾಗ ಇನ್ನೂ ಕೆಲವೊಂದು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಪ್ಲೇಸಸ್ ಬಗ್ಗೆ ನೋಡ್ತಾ ಹೋದರೆ ಬೈಲುಕುಪ್ಪೆ ಬಗ್ಗೆ ಸಾಕಷ್ಟು ಜನ ಓದಿರ್ತೀರಿ, ಕೇಳಿರ್ತೀರಿ. ಕರ್ನಾಟಕದಲ್ಲಿ ಅದು ಸ್ಪೆಷಲಿ ಮೈಸೂರು ಜಿಲ್ಲೆಯಲ್ಲಿರುವಂಥ ಒಂದು ಬೌದ್ಧ ಧರ್ಮೀಯರ ಒಂದು ಪವಿತ್ರ ಸ್ಥಳ ಅನ್ನೋದಕ್ಕಿಂತ ಬೇಸಿಕ್ ಆಗಿದ್ದು ಬಂದಿದ್ದು ಪುನರ್ವಸತಿ ಕೇಂದ್ರ ಅಂತ. ಕರ್ನಾಟಕದಲ್ಲಿ ನಾವು 2 ಪುನರ್ವಸತಿ ಕೇಂದ್ರ ಗುರುತಿಸ್ತೇವೆ, ಟಿಬೇಟಿಯನ್ ನಿರಾಶ್ರಿತರಿಗೆ ಗುರುತಿಸಿರುವಂಥದ್ದು. ಒಂದು ಬೈಲುಕುಪ್ಪೆ, ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ. ಆದರೆ ಬೈಲುಕುಪ್ಪೆಯಲ್ಲಿ ಒಂದು ಸುಂದರವಾದಂಥ ಬೌದ್ಧ ದೇವಾಲಯವನ್ನು ನಾವು ಕಾಣ್ತೇವೆ, ಗೋಲ್ಡನ್ ಟೆಂಪಲ್ ಅಂತ ಕೂಡ ಕರಿತೇವೆ. ಹಾಗಾಗಿ ಇದು ಒಂದು ರೀತಿ ಪವಿತ್ರವಾದಂಥ ಸ್ಥಳ ಅಂತ ಕೂಡ ಹೇಳಲಾಗುತ್ತೆ.
ಓಕೆ, ಮುಂಡಗೋಡ ಆಲ್ರೆಡಿ ಪ್ರಿವಿಯಸ್ ಸ್ಲೈಡಲ್ಲಿ ನಾನು ಚರ್ಚೆ ಮಾಡಿದ ಹಾಗೆ ಕರ್ನಾಟಕದಲ್ಲಿರುವಂಥ ಟಿಬೇಟಿಯನ್ ನಿರಾಶ್ರಿತರಿಗೆ ಕಲ್ಪಿಸಿಕೊಟ್ಟಿರುವಂಥ 2 ಪುನರ್ವಸತಿ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋದು. ಓಕೆ, ಇದೆಲ್ಲವೂ ಕೂಡ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ವಿಚಾರಗಳಾಗಿದ್ದು, ಇನ್ನು ಕೊನೆಯದಾಗಿ ನೀವು ಮಾಡಬೇಕಾಗಿದ್ದ ಕೆಲಸ ಏನಂದರೆ, ಒಂದು ಇಂಡಿಯನ್ ಮ್ಯಾಪಲ್ಲಿ ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಪ್ಲೇಸಸ್ಗಳು ಸುಮಾರು ಒಂದು 12-13 ಪ್ಲೇಸನ್ನು ನಾನಿಲ್ಲಿ ಐಡೆಂಟಿಫೈ ಮಾಡಿದ್ದೀನಿ. ಇನ್ನೂ ಕೆಲವೊಂದು ನೀವು ಐಡೆಂಟಿಫೈ ಮಾಡ್ಬೋದು. ಆ ಸ್ಥಳಗಳು ಯಾವ ಸ್ಟೇಟಲ್ಲಿ ಬರ್ತಾವೆ ಅಥವಾ ಕೆಲವೊಂದು ಭಾರತದ ಹೊರಗಡೆನೂ ಸಹ ಬರ್ಬೋದು. ಅಂತಹ ಸ್ಥಳಗಳನ್ನು ಗುರುತಿಸಬೇಕು. ಅದಕ್ಕೆ ರಿಲೇಟೆಡಾಗಿ ಶಾರ್ಟಾಗಿ ಅಲ್ಲೇ ಪ್ಯಾರಾಗ್ರಾಫಲ್ಲಿ ನೋಟ್ಸ್ ಮಾಡಿದ್ರೆ ಬೆಟರ್. ಈಸಿಯಾಗಿ ನೀವು ಬೌದ್ಧ ಧರ್ಮಕ್ಕೆ ರಿಲೇಟೆಡ್ ಆಗಿರುವಂಥ ಯಾವುದೇ ಪ್ರಶ್ನೆ ಬಂದರೂ ಕೂಡ ಈಸಿಯಾಗಿ ಎಕ್ಯುರೇಟಾಗಿ ನೀವು ಆನ್ಸರನ್ನು ಗುರುತಿಸ್ಬೋದಾಗಿದೆ. ನೀವು ಮಾಡಬೇಕಾಗಿರುವಂಥ ಕೆಲಸ, ಇಲ್ಲಿರುವಂತಹ ಪ್ಲೇಸಸ್ಸು ಯಾವ ಸ್ಟೇಟಲ್ಲಿ ಬರ್ತವೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸಣ್ಣ ಎಕ್ಸ್ಪ್ಲೇನು ನೀವು ರೆಡಿ ಮಾಡಿಕೊಂಡ್ರೆ ಬೆಟರ್. ಓಕೆ, ಇದಾಗಿತ್ತು ಬೌದ್ಧ ಧರ್ಮದ ಬಗ್ಗೆ ಚರ್ಚೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.